सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् ಹೊಂದಿದವಳಾಗಿ ಸಕಲ ಜೀವಿಗಳ ಚರ್ಮಕ್ಕೆ ಪೋಷಕವಾಗಿ ಅಥವಾ ಚರ್ಮದ ಅಧಿಷ್ಠಾನ ದೇವತೆಯಾಗಿ ಅನಾಹತ ಇದು ಅಮೃತ ಮೊದಲಾದಂಥ ದೇವಿಯರಿಂದ ಅಮೃತ ಮೊದಲಾದಂಥ ದೇವಿಯರಿಂದ ಸುತ್ತುವರಿಯಲ್ಪಟ್ಟ ದೇವಿ ನಮ್ಮನ್ನ ಕಾಪಾಡಲಿ ಅನ್ನುವುದಾಗಿ ನಾವು ನೋಡ್ಕೊಂಡಿದ್ವಿ. ಯಾರು ಯಾವುದು ನಮಗೆ ಭಯವನ್ನ ಉಂಟು ಮಾಡುತ್ತೋ, ಪಶು ಅಂದಾಗ ಬ್ರಹ್ಮಾದಿ ಸ್ಥಾವರ ಅಂತ ಪಶವಃ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನೂ ಪಶು ಲೆಕ್ಕಕ್ಕೇನೆ. ಯಾಕೆಂದ್ರೆ ಯಾವುದು ಕಾಲದ ಮಿತಿಗೆ ಬರುತ್ತೋ ಅದೆಲ್ಲ ಪಶು. ಹಾಗಾಗಿ ಬ್ರಹ್ಮನೂ ಕೂಡ ಇಷ್ಟೇ ಲಕ್ಷ ಕೋಟಿ ಇರಲಿ, ಆದರೆ ಕಾಲದ ಮಿತಿಗೆ ಒಳಗಾಗಿ ಒಂದು ದಿವಸ ಹೋಗ್ತಾನೆ. ಹಾಗಾಗಿ ಬ್ರಹ್ಮಾದಿ ಸ್ಥಾವರ ಅಂತ ಪಶವಃ ಅನ್ನುವುದಾಗಿ ಆ ಎಲ್ಲ ಪಶುಗಳಿಗೂ ಕೂಡ ಯಾವುದರಿಂದ ಭಯ ಇದೆ? ಕಾಲದಿಂದ ಭಯ ಇದೆ. ಹಾಗೆ ರಾಗದ್ವೇಷಾದಿಗಳಿಂದ ಭಯ ಇದೆ. ಆ ಭಯವನ್ನ ನಿವಾರಣೆ ಮಾಡುವಂತಹ ದೇವಿ ಡಾಕಿನಿ ಎಂಬುದನ್ನು ನಾವು ಪರಿಭಾವಿಸಿಕೊಂಡು, ಆ ದೇವಿ ನಮ್ಮ ಶರೀರದಲ್ಲಿ ಕಂಠಕೂಪದಲ್ಲಿದ್ದಾಳೆ. ಇದಕ್ಕೆ ಜನ ಅಂದ್ರೆ ಲೋಕ ಇದೆಯಲ್ವಾ, ಲೋಕಗಳಲ್ಲಿ ಭೂಹು ಭುವಃ ಸ್ವಹಃ ಮಹಃ ಜನಃ ಅಂತ. ಜನಃ ಎಂಬ ಲೋಕದ ಅಧಿಷ್ಠಾತೃ ದೇವತೆಯಾಗಿ ಕೌಮಾರಿ ಎಂಬ ರೂಪದಿಂದ ಅದನ್ನ ಆಳುವವಳಾಗಿ ಇದನ್ನೆಲ್ಲ ನಾವು ಭಾವಿಸ್ಕೊಂಡಿದ್ದೀವಿ. ಮನನ ಮಾಡ್ಕೊಳ್ಳೋದಷ್ಟೇ. ಕುತ್ಸಿತವಾದಂಥ ಭಾವನೆಗಳನ್ನ ನಿವಾರಣೆ ಮಾಡುವಂಥ ಕೌಮಾರಿ ರೂಪದಲ್ಲಿ ಕುತ್ಸಿತವಾದ ಭಾವನೆಗಳು ಯಾವಾಗ ಮೇಲೆ ಮತ್ತು ಕೆಳಗೆ, ಇದು ಜ್ಞಾನ, ಇದು ಕರ್ಮ, ಈ ಜ್ಞಾನ ಕರ್ಮಗಳಲ್ಲಿ ಸಮನ್ವಯ ಇಲ್ಲದೆ ಇದ್ದಾಗ ಇವೆಲ್ಲ ಉಂಟಾಗುವಂಥದ್ದು. ಅದನ್ನ ನಿವಾರಣೆ ಮಾಡುವಂಥ ದೇವಿಯಾಗಿ ಅವಳು ಸಪ್ತಸ್ವರಗಳಲ್ಲಿ ಗಾಂಧಾರ ಸ್ವರದ ರೂಪದಲ್ಲಿ ಇರುವವಳಾಗಿ ಇದ್ದಾಳೆ ಎಂಬುದನ್ನ ಮತ್ತೊಮ್ಮೆ ನಾವು ಆ ವಿಶುದ್ಧಿ ಚಕ್ರ ನಿಲಯದಲ್ಲಿ ವಾಸ ಮಾಡ್ತಾ ಇರುವ ಡಾಕಿನಿ ದೇವಿಯನ್ನು ಸ್ಮರಿಸ್ತಾ ಈಗ ನಾವು ರಾಕಿಣಿ ಎಂಬ ದೇವಿಯ ಬಳಿಗೆ ಬಂದಿದ್ದೇವೆ. ಅವಳೆಲ್ಲಿದ್ದಾಳೆ? ಅನಾಹತಾಬ್ಜ ನಿಲಯ. ಇಲ್ಲಿ ವಿಶುದ್ಧಿ ಅನ್ನುವುದರಲ್ಲಿ ಚಕ್ರ ಅಂದ್ರು, ಅನಾಹತ ಅನ್ನುವಲ್ಲಿ ಅಬ್ಜ ಅಂದ್ರು. ಅಂದ್ರೆ ಚಕ್ರಕ್ಕೆ ಅಬ್ಜಕ್ಕೆ ವ್ಯತ್ಯಾಸ ಬಹಳ ಇದೆ ಅಂತ ಏನಿಲ್ಲ. ಚಕ್ರ ಅಂದ್ರೆ ಒಂದು ವೃತ್ತಾಕಾರ, ಅಬ್ಜ ಅಂದ್ರೆ ಕಮಲ. ಕಮಲವು ಹೇಗಿದೆ? ವೃತ್ತಾಕಾರದಲ್ಲೇ ಇದೆ. ಅಲ್ಲಿ ದಳಗಳು ಇದೆ. ಇಲ್ಲಿ ಚಕ್ರದಲ್ಲಿ ಏನಿದೆ? ಆರೆಕಾಲುಗಳಿದೆ. ಒಟ್ಟಿನಲ್ಲಿ ಚಕ್ರ ಮತ್ತು ಕಮಲಕ್ಕೆ ವ್ಯತ್ಯಾಸ ಏನಿಲ್ಲ. ಆರೆಕಾಲು ಅಂದ್ರೆ ಚಕ್ರಕ್ಕೆ ಬಲ ಕೊಡ್ಬೇಕಲ್ಲ. ಬರೀ ಚಕ್ರ ಇದ್ರೆ ಚಕ್ರಕ್ಕೆ ಬಲ ಇರಲ್ಲ. ಚಕ್ರ ಏನ್ ಮಾಡ್ಬೇಕು? ಚಕ್ರದ ಕೇಂದ್ರಕ್ಕೆ ಆರೆಕಾಲುಗಳ ಸಂಬಂಧ ಇದ್ದಾಗ ಚಕ್ರ ಬಲಿಷ್ಠವಾಗಿರುತ್ತೆ. ಆ ರೀತಿಯಾಗಿ ಇರುವ ವಿಶುದ್ಧಿ ಚಕ್ರದ ಸ್ವರೂಪವನ್ನ ಹೇಳಿ ಈಗ ಅನಾಹತ ಅಬ್ಜ ನಿಲಯ, ಅನಾಹತ ಎಂಬ ಕಮಲದಲ್ಲಿ ವಾಸ ಮಾಡುವಂತ ದೇವಿ ಎಂಬುದಾಗಿ ಮೊದಲಿಗೆ ಅವಳು ಎಲ್ಲಿದ್ದಾಳೆ ಅಂತ ಹೇಳಿದ್ರು. ಈ ಅನಾಹತ ಎನ್ನುವುದು ಹೃದಯದಲ್ಲಿ ಇರುವಂಥದ್ದು. ಹೃದಯದಲ್ಲಿ ವಾಸ ಮಾಡುವಂಥ ಇಲ್ಲಿರುವ ಹೃದಯಕ್ಕೆ ಇರುವ ಲೋಕ ಮಹರ್ಲೋಕ ಅಂತ ಹೇಳಿ, ಆ ಮಹರ್ಲೋಕದಲ್ಲಿರುವಂಥ ನಾದಶಕ್ತಿಯಾಗಿ ಇರುವಂಥವಳು ಅಮ್ಮ. ಮೇಲೆ ನಾವು ಆಕಾಶ ತತ್ವವನ್ನ ಹೇಳಿದ್ವಿ ವಿಶುದ್ಧಿ ಚಕ್ರದಲ್ಲಿ. ಇಲ್ಲಿ ವಾಯು ಎಂಬುದು ತತ್ವ. ಹೃದಯ ವಾಯು ಸಂಬಂಧ ನಾವೇ ಯೋಚನೆ ಮಾಡ್ಕೊಳ್ಬಹುದು. ಪ್ರಾಣದ ಒಂದು ಗತಿಯಿಂದ ಅಂದ್ರೆ ವಾಯುವಿನಿಂದ ಪ್ರಾಣದ ಗತಿಯಿಂದ ಹೃದಯದಲ್ಲಿ ಮಿಡಿತ ಇದೆ. ಮಿಡಿತದಿಂದ ರಕ್ತದಲ್ಲಿ ಚಲನೆ ಇದೆ. ರಕ್ತನಾಳಗಳಲ್ಲಿ ಚಲನೆ ಇರೋದ್ರಿಂದ ಶರೀರ ಜೀವಂತವಾಗಿದೆ. ಅಂದ್ರೆ ಅಲ್ಲಿ ವಾಯು ತತ್ವಕ್ಕೆ ಹೃದಯಕ್ಕೆ ಇರುವ ಸಂಬಂಧವನ್ನ ಯೋಚನೆ ಮಾಡಿಕೊಂಡ್ರೆ ಅನಾಹತ ಎನ್ನುವುದು ವಾಯು ತತ್ವದ ಒಂದು ಪ್ರತಿನಿಧಿಯಾಗಿದೆ. ಮತ್ತೆ ಮಹರ್ಲೋಕದ ಒಂದು ಸ್ಥಾನವನ್ನ ಹೊಂದಿದೆ. ಅಂದ್ರೆ ನಮ್ಮ ಶರೀರದಲ್ಲೇ ಎಲ್ಲಾ ಲೋಕಗಳು ಇದೆ ಎಂಬುದನ್ನ, ಯಾವುದು ಬ್ರಹ್ಮಾಂಡದಲ್ಲಿದೆ ಅದು ಈ ಪಿಂಡಾಂಡದಲ್ಲಿದೆ ಎನ್ನುವುದನ್ನು ಭಾವಿಸಿಕೊಳ್ಳುವಾಗ ನಮ್ಮ ಶರೀರದಲ್ಲಿರುವ ಮಹರ್ಲೋಕ ಈ ಹೃದಯ ಜಾಗದಲ್ಲಿ ಇರುವಂಥದ್ದು. ಭೂಹು ಭುವಃ ಸ್ವಹಃ ಮಹಃ ಜನಃ
ತಪಃ ಸತ್ಯಂ ಎಂಬುದಾಗಿ ನಾವೇನು ಹೇಳ್ತೇವೆ, ಆ ಲೋಕಗಳಲ್ಲಿ ಮಹಾ ಅನ್ನುವ ಲೋಕ ನಮ್ಮ ಹೃದಯದ ಜಾಗದಲ್ಲಿ ಇರುವಂಥದ್ದು. ಮತ್ತೆ ಇದು ವಾಯು ಎಂಬ ತತ್ವಕ್ಕೆ ನಾವು ಹೇಳ್ಕೊಂಡಿದ್ದೇನು, ಮೊದಲಿಗೆ ಸಹಸ್ರಾರಾತೀತವಾಗಿರುವುದು ಪರಬ್ರಹ್ಮ ವಸ್ತು. ಪರಬ್ರಹ್ಮ ವಸ್ತು ತಾನೇ ತಾನಾಗಿ ಇದ್ದದ್ದು. ಸೃಷ್ಟಿಯಾಗಬೇಕು ಅಂದಾಗ ತಸ್ಮಾತ್ ಆತ್ಮನ ಆಕಾಶ ಸಂಭೂತಃ, ಆಕಾಶವಾಗಿ ವಿಶುದ್ಧಿ ಚಕ್ರವಾಯಿತು. ಆಕಾಶಾದ್ವಾಯು, ಈ ಆಕಾಶದಿಂದ ಈಗ ವಾಯು ತತ್ವವಾಗಿ ವಿಕಾಸಗೊಂಡಿದೆ. ಅದು ಎಲ್ಲಿದೆ? ಅನಾಹತ ಎನ್ನುವ ಅಬ್ಜದೊಳಗೆ ಇದೆ. ಹಾಗಾಗಿ ಈಗ ಪರಬ್ರಹ್ಮ ವಸ್ತು ಎರಡನೇ ರೂಪ ತಳೀತು. ಮೊದಲನೇ ರೂಪ ಆಕಾಶ, ಎರಡನೇ ರೂಪವಾಗಿ ವಾಯು ರೂಪವನ್ನ ತಳೀತು. ಇದು ಪ್ರಾಣಮಯ ಕೋಶವನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಹೇಗೆ ಪ್ರಾಣ ಅನ್ನುವುದು ತಾನೇ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಆದ್ರಿಂದ ಇದು ಪ್ರಾಣಮಯ ಕೋಶವನ್ನ ಪ್ರತಿನಿಧಿಸುತ್ತೆ ಅಂತ ಇಟ್ಕೊಂಡ್ರೆ, ಈಗ ಈ ಅನಾಹತಾಬ್ಜ ನಿಲಯ ಆದಂಥ ಅಮ್ಮ ಯಾವ ಬಣ್ಣದಲ್ಲಿದ್ದಾಳೆ? ಶ್ಯಾಮಾಭ. ಅವಳು ಹೇಗಿದ್ಲು? ರಕ್ತವರ್ಣ. ಇವಳು ಶ್ಯಾಮಾಭ, ಕಪ್ಪು ಬಣ್ಣದಿಂದ ಇದ್ದಾಳೆ. ಕಪ್ಪು ಅಂದಾಗ ಅನಂತತೆಯನ್ನ ಅದು ತೋರಿಸುತ್ತೆ ಅಂತ ಹೇಳ್ತಾರೆ. ಆಕಾಶವೂ ಕೂಡ ಅನಂತ, ಇದು ಕೂಡ ಅನಂತ. ಯಾವುದು? ವಾಯು ಕೂಡ. ಯಾಕೆಂದ್ರೆ ಆಕಾಶ ಇಲ್ಲದ್ದು ಇಲ್ಲ, ವಾಯು ಇಲ್ಲದ್ದು ಇಲ್ಲ. ಆಕಾಶ ಮತ್ತು ವಾಯು ತತ್ವಗಳು ಎಲ್ಲ ಲೋಕವನ್ನ ತುಂಬಿಕೊಂಡಿದೆ. ಆದ್ರಿಂದ ಅನಂತತೆಯನ್ನ ಪ್ರತಿನಿಧಿಸುತ್ತೆ. ಯಾಕೆ ಅದು ಅನಂತತೆಯನ್ನ ಪ್ರತಿನಿಧಿಸುತ್ತೆ ಅಂತ ಯೋಚನೆ ಮಾಡಿದ್ರೆ, ಈಗ ಸಮುದ್ರ ನೀಲವರ್ಣ ಅಂತ ಹೇಳ್ತೇವೆ, ಆಕಾಶ ನೀಲವರ್ಣ ಅಂತೇವೆ. ನಿಜವಾಗಿ ಹೇಳಿದರೆ ಯಾವುದಕ್ಕೂ ಬಣ್ಣ ಇಲ್ಲ, ಸಮುದ್ರಕ್ಕೂ ಬಣ್ಣ ಇಲ್ಲ, ಆಕಾಶಕ್ಕೂ ಬಣ್ಣ ಇಲ್ಲ. ಅದು ಇರುವಂತೆ ನಮಗೆ ಭಾಸ ಆಗುತ್ತೆ. ಆದ್ರಿಂದ ಈ ಶ್ಯಾಮ ಎನ್ನುವುದು ಅನಂತ ಎಂಬ ತತ್ವವನ್ನ ಪ್ರತಿನಿಧಿಸುತ್ತೆ. ಆದ್ರಿಂದ ಶ್ಯಾಮ ಅನ್ನುವುದು ದೇವತೆಗಳು, ಅಪ್ಸರೆಯರು ಮೊದಲಾದಂಥ ಎಲ್ಲ ದೇವಾದಿ ದೇವತೆಗಳು, ಮಾನವರು ತಮ್ಮ ಒಂದು ಅಭೀಷ್ಟ ಸಿದ್ಧಿಗಾಗಿ, ತಮ್ಮ ಕಾಮನಾ ಸಿದ್ಧಿಗಾಗಿ ಯಾವ ದೇವಿಯನ್ನ ಆಶ್ರಯಿಸ್ತಾರೋ ಅವಳ ಹೆಸರು ಕೂಡ ಶ್ಯಾಮಲಾ. ಅವಳೇ ಶ್ಯಾಮಾಭ. ಶ್ಯಾಮಾಭ ಕಪ್ಪು ಬಣ್ಣದಿಂದ ಕೂಡಿದಾಳೆ ಅಂತ. ಇನ್ನು ಒಂದು ಸಣ್ಣದಾಗಿ ದೃಷ್ಟಾಂತವನ್ನ ಕೂಡ ಹೇಳ್ತಾರೆ. ಎಲ್ಲಾ ದೇವತೆಗಳು ಹಾಗೆ ಮಾನವರು ಎಲ್ಲರೂ ಕೂಡ ಯಮುನಾ ತೀರಕ್ಕೆ ಬಂದು, ಯಮುನೆ ಕಪ್ಪು, ಯಮುನೆ ತಾನು ಆ ಕಪ್ಪು ನದಿಯ ದಡದಲ್ಲಿ ಇದ್ದುಕೊಂಡು ಇವರೆಲ್ಲರೂ ಕೂಡ ಈ ದೇವಿಯನ್ನ ಆರಾಧನೆ ಮಾಡಿ ದೇವಿಯಿಂದ ತಮ್ಮ ಅಭೀಷ್ಟವನ್ನ ಪಡ್ಕೊಂಡ್ರು. ಆದ್ರಿಂದ ಇವಳಿಗೆ ಶ್ಯಾಮ ಅನ್ನುವ ಹೆಸರು ಅನ್ನುವುದಾಗಿ ಕೂಡ ನಾವು ದೇವಿ ಭಾಗವತದಲ್ಲಿ ನೋಡ್ತೇವೆ. ಹಾಗಾಗಿ ಇವಳು ನೀಲ ಬಣ್ಣದಿಂದ ಕೂಡಿದಾಳೆ ಅನ್ನುವುದರಿಂದಲೂ ಈ ಎಲ್ಲಾ ದೇವಾದಿ ದೇವತೆಗಳು, ಅಪ್ಸರೆಯರು ಯಮುನಾ ತೀರದಲ್ಲಿ ಅವಳನ್ನು ಆರಾಧಿಸಿ ಅವಳಿಂದ ವರವನ್ನ ಪಡ್ಕೊಂಡ್ರು ಅನ್ನುವ ಕಾರಣದಿಂದಲೂ ಇವಳಿಗೆ ಶ್ಯಾಮಾಭ ಎಂಬುದು ಇವಳ ಹೆಸರು. ಇನ್ನು ಮೇಲೆ ವಿಶುದ್ಧಿ ಚಕ್ರದಲ್ಲಿ ಎಷ್ಟಿತ್ತು? ಒಂದೇ ವಕ್ರ ಅಲ್ವಾ? ಅವಳು ಒಂದು ಮುಖದಿಂದ ಕೂಡಿದ್ದು. ಇಲ್ಲಿ ಇವಳಿಗೆ ವದನ ದ್ವಯ ಸಂಯುತ, ಎರಡು ವದನಗಳು ಇದೆ. ವದನ ದ್ವಯ ಸಂಯುತ. ಮೊದಲೇ ಆಕಾಶ ಅನ್ನುವಾಗ ಇದ್ದಿದ್ದೇನಿತ್ತು? ಒಂದೇ. ಆಕಾಶದಲ್ಲಿ ಭೇದಗಳಿದೆಯೇನು? ಇಲ್ಲ ತಾನೆ. ಆಕಾಶ ದೊಡ್ಡದಾಗಿರುವಂಥ ಒಂದೇ ಮಂಡಲ. ಅದನ್ನ ಇಂಡಿಯಾ ಆಕಾಶ, ರಷ್ಯಾ ಆಕಾಶ, ಅಮೆರಿಕ ಇಲ್ಲ ತಾನೆ. ಆಕಾಶ ಅಂದ್ರೆ ಆಕಾಶ. ಹಾಗೆ ಆ ಪರಿಚ್ಛೇದ ಇಲ್ಲದ್ದು. ಹಾಗೆ ಗಾಳಿ, ಅಮೆರಿಕ ಗಾಳಿ, ಭಾರತದ ಅಂದ್ರೆ ಹೇಳ್ತೇವೆ ನಾವು, ನಿಮ್ಗೆ ಇದರ ಗಾಳಿ ಜಾಸ್ತಿ ಆಯ್ತು ಆ ರೀತಿ ಹೇಳುವಾಗ ಅಲ್ಲಿ ಸಂಸ್ಕಾರವನ್ನ ಕುರಿತು ಗಾಳಿ ಅನ್ನುವ ಶಬ್ದವನ್ನ ಹೇಳ್ತೇವೆ. ಯಾಕೆಂದ್ರೆ ಗಾಳಿಯಲ್ಲಿ ಏನು ಬರುತ್ತೆ? ಸುವಾಸನೆ ಬರುತ್ತೆ, ಮಾಧುರ್ಯ ಬರುತ್ತೆ, ಎಲ್ಲವನ್ನ. ಹಾಗೆ ದುರ್ವಾಸನೆಯೂ ಬರುತ್ತೆ. ಆದ್ರಿಂದ ಗಾಳಿ ಎಂಬುದು ವಾಸನೆಯ ವಾಹಕ. ಆದ್ರಿಂದ ಗಾಳಿ ಎನ್ನುವುದನ್ನ ರೂಢಿಯಲ್ಲಿ ನಾವು ಹೇಗೆ ಇಟ್ಕೊಳ್ತೇವೆ? ನಿನಗೆ ಆ ದೇಶದ ಗಾಳಿ ಜಾಸ್ತಿ ಆಯ್ತು ಅದರಿಂದ ಈ ತರ ಆಡ್ತೀಯೇ ಅಂದಾಗ ದೇಶದಿಂದ ಏನಲ್ಲ, ಗಾಳಿ ಎನ್ನುವುದು ಎಲ್ಲ ಕಡೆ ಒಂದೇ. ಅಲ್ಲಿನ ಸಂಸ್ಕಾರವನ್ನ ನಾವು ಆ ಶಬ್ದದಲ್ಲಿ ಬಳಸ್ತೇವೆ. ಒಟ್ಟಿನಲ್ಲಿ ಈಗ ಆಕಾಶ ಎಂಬುದು ಹೇಗೆ ವಿಸ್ತಾರವಾಗಿ ಒಂದೇ ಆಕಾಶವೋ, ವಾಯುವೂ ಕೂಡ ಹಾಗೆ. ಆದ್ರೆ ಈಗ ಹೃದಯಕ್ಕೆ ಬರೋ ವೇಳೆಗೆ ಎರಡು ಮುಖ ತಾಯಿಯದು, ಎರಡು ಅವತಾರ ಆಯ್ತಲ್ಲ.
ಮೊದಲನೆಯದು ಆಕಾಶ ಎನ್ನುವುದು, ಎರಡನೇದು ವಾಯು ಎಂಬುದು. ಆದ್ರಿಂದ ಅಮ್ಮ ಮುಖ ಅಂದ್ರೆ ಏನು? ಚಟುವಟಿಕೆಗೆ, ಪ್ರೇರಣೆಗೆ ಕಾರಣಭೂತವಾದ್ದು, ಅಂದ್ರೆ ಜ್ಞಾನೇಂದ್ರಿಯಗಳ ಕೇಂದ್ರ ಅಲ್ವಾ. ಆದ್ರಿಂದ ತಾನೇ ಮುಖ ಅಂತ ಹೇಳಿದ್ರೆ ಮುಂತಾದ, ಅಂದ್ರೆ ಅದರಿಂದ ಮುಂದಕ್ಕಿನ್ನೇನೋ ಇದೆ ಅನ್ನುವುದನ್ನ ಪ್ರತಿನಿಧಿಸುತ್ತೆ. ಹಾಗೆ ಆಕಾಶ ಅಂದ ಕೂಡಲೇ ಅದರಿಂದ ಮುಂದಕ್ಕಿನ್ನೇನೋ ವದನೈಕ ಸಮನ್ವಿತ ಅಲ್ವಾ. ಅಂದ್ರೆ ವದನ ಅಂದ ಕೂಡಲೇ ಅದು ಇನ್ನೊಂದನ್ನ ಪ್ರತಿನಿಧಿಸುತ್ತೆ. ಹಾಗೆ ಇದು ಮತ್ತೊಂದನ್ನ ಪ್ರತಿನಿಧಿಸುವ ಎರಡನೆಯ ಮುಖವಾಗಿ ಹುಟ್ಕೊಳ್ತು ಅನ್ನುವುದಾಗಿ ನಾವೀಗ ವದನದ್ವಯ ಸಂಯುತ. ಮತ್ತೆ ಹೇಗಿದ್ದಾಳಪ್ಪ ಅಂದ್ರೆ ದಂಷ್ಟ್ರೋಜ್ವಲ. ಉಜ್ವಲ ಅಂದ್ರೆ ಕಾಂತಿಯಿಂದ ಕೂಡಿರುವಂತ ದಂಷ್ಟ್ರ, ಹಲ್ಲುಗಳಿಂದ ಕೂಡಿದಾಳೆ. ದಂಷ್ಟ್ರ ಅಂದ್ರೆ ಹಲ್ಲು ಆಗಲ್ಲ, ಕೋರೆ ಹಲ್ಲಿಗೆ ದಂಷ್ಟ್ರ ಅಂತಾರೆ. ದಂತ ಅಂದ್ರೆ ಮಾಮೂಲಿ ಹಲ್ಲು, ಕೋರೆ ಹಲ್ಲಿಗೆ ದಂಷ್ಟ್ರ. ಆದ್ರಿಂದ ಈಗ ನಾವು ಈ ತಾಯಿಯನ್ನ ಯಾವ ರೂಪದಲ್ಲಿ ಪರಿಭಾವಿಸಬೇಕು? ವರಾಹಾವತಾರದಲ್ಲಿ ಪರಮಾತ್ಮ ಕೋರೆದಾಡೆಗಳು, ಬಲಿಷ್ಠವಾದ ಕೋರೆದಾಡೆಗಳನ್ನ ಇಟ್ಕೊಂಡು ಹೇಗೆ ಭೂಮಿಯ ಸಂರಕ್ಷಣೆಯನ್ನ ಮಾಡ್ದ, ಆ ರೀತಿಯಲ್ಲಿ ದೇವಿ ಬಲಿಷ್ಠವಾದ ಇದು ಕೋರೆ ದಾಡೆಗಳಿಂದ ಕೂಡಿದ್ದಾಳೆ. ಅಂದ್ರರ್ಥ ವಾರಾಹಿ ರೂಪಿಣಿಯಾಗಿ ದೇವಿ ಇದ್ದಾಳೆ ಅಂತ ಭಾವಿಸಬಹುದು. ಹಾಗಾಗಿ ದಂಷ್ಟ್ರೋಜ್ವಲ. ಆಮೇಲೆ ಇದು ಅಕ್ಷಮಾಲಾದಿ ಧರ, ಅಕ್ಷಮಾಲ ಮೊದಲಾದವುಗಳನ್ನ ಧರಿಸಿದ್ದಾಳೆ. ಮೊದಲಾದು ಅಂದಾಗ ಅಲ್ಲಿ ನಾವು ಖಟ್ವಾಂಗಾದಿ ಪ್ರಹರಣ ಅಂದ್ವಿ, ಖಟ್ವಾಂಗ ಮೊದಲಾದ ಆಯುಧಗಳು. ಹಾಗೆ ಇಲ್ಲಿ ಅಕ್ಷಮಾಲಾದಿ ಅಂದ್ರೆ ಯಾವುದು ಅಕ್ಷಮಾಲ ಮೊದಲಾದ ಅಂತ ಹೇಳಿದ್ರೆ ಅಕ್ಷಮಾಲ, ಶೂಲ, ಕಪಾಲ, ಡಮರು, 4 ಕೈಗಳಲ್ಲಿ 4 ಆಯುಧಗಳನ್ನ ಅವಳು ಹಿಡ್ಕೊಂಡಿದ್ದಾಳೆ. ಅಕ್ಷಮಾಲ, ಶೂಲ, ಕಪಾಲ, ಡಮರು ಇವುಗಳನ್ನ ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ಅಕ್ಷಮಾಲಾದಿ ಧರ. ಆಮೇಲೆ ಎಲ್ಲಿದ್ದಾಳೆ? ರುಧಿರ ಸಂಸ್ಥಿತ. ಅವಳು ಎಲ್ಲಿದ್ಲು? ತ್ವಕ್, ಚರ್ಮದಲ್ಲಿದ್ಲು. ಇವಳೆಲ್ಲಿರ್ತಾಳೆ? ರಕ್ತದಲ್ಲಿ. ನೋಡಿ ಹೇಗೆ ಹೃದಯ ಎನ್ನುವುದನ್ನ ವಾಸಸ್ಥಾನವನ್ನಾಗಿ ಮಾಡ್ಕೊಂಡ್ಮೇಲೆ ಹೃದಯದ ಮುಖ್ಯ ಅಂಶನೇ ರಕ್ತ. ಆ ರಕ್ತವನ್ನ ಮೇಲಕ್ಕೆ ತಳ್ಳು, ಕೆಳಕ್ಕೆ ತಳ್ಳು, ಒಳಕ್ಕೆ, ಇಷ್ಟೇ ಅದರ ಕೆಲಸ. ಆದ್ರಿಂದ ಅಂಥ ಒಂದು ಅಲ್ಲಿರುವುದರಿಂದ ಆ ತಾಯಿ ರಕ್ತದ ಒಳಗೆ ವಾಸ ಮಾಡುವವಳಾಗಿದ್ದಾಳೆ. ಅಥವಾ ರಕ್ತದ ಅಧಿಷ್ಠಾತೃ ದೇವತೆ. ಹೇಗೆ ಕಣ್ಣಿಗೆ ಹೇಳ್ಕೊಂಡಿದ್ದೇವಲ್ಲ, ಹಾಗೆ ರಕ್ತದ ಅಧಿಷ್ಠಾತೃ ದೇವತೆ ಯಾರು? ಈ ತಾಯಿ, ಅನಾಹತಾಬ್ಜ ನಿಲಯಳಾದಂತ ತಾಯಿ. ಆಮೇಲೆ ಇನ್ನೇನು? ಕಾಲರಾತ್ರಿಯಾದಿ ಶಕ್ತ್ಯೌಘ ಪರಿವೃತ. ಶಕ್ತಿ ಅಂದ್ರೆ ಶಕ್ತಿ, ಓಘ ಅಂದ್ರೆ ಸಮೂಹ. ಅಂದ್ರೆ ತಾಯಿಯ ಜೊತೆಯಲ್ಲಿ ನಾವು ಅಲ್ಲಿ ಏನ್ ಹೇಳ್ಕೊಂಡ್ವಿ? ಅಮೃತಾದಿ ಮಹಾಶಕ್ತಿ ಅಂದ್ವಿ. ಅಮೃತಾದಿ ಮಹಾಶಕ್ತಿಯಲ್ಲಿ 16 ಜನ ಶಕ್ತಿ ದೇವತೆಗಳ ಹೆಸರನ್ನ ಈಗಳಿಗೆ ಸಂಬಂಧಪಟ್ಟಂತ ಅಧಿದೇವತೆಗಳನ್ನ ಹೇಳ್ಕೊಂಡ್ವಿ. ಇಲ್ಲಿ ಕಾಲರಾತ್ರಿ ಮೊದಲಾದಂಥ ಶಕ್ತಿಗಳು ಇಲ್ಲಿ ಇದ್ದಾರೆ. ಇಲ್ಲಿ ಕಾಯಿಂದ ಠಾವರೆಗೆ ಬರಬೇಕು ಅಕ್ಷರಗಳು. ಆದ್ರಿಂದ ಆ ಅಕ್ಷರಗಳಿಗೆ ಸಂಬಂಧಪಟ್ಟಂತ ದೇವತೆಗಳು. ಕಾಳರಾತ್ರಿ ಆದ್ಮೇಲೆ ಖಂಡಿತ, ಕಾಲರಾತ್ರಿ ಆದ್ಮೇಲೆ ಖಾಗೆ ಖಂಡಿತ, ಆನಂತರ ಗಾಗೆ ಗಾಯತ್ರಿ, ಘಾಗೆ ಘಂಟಾಕರ್ಷಿಣಿ, ಮತ್ತೆ ಗೆ ngರ್ಣ. ಣ ಅಂದ್ರೆ ಅರ್ಣ ಅಂದ್ರೆ ವರ್ಣ ಅಂತ, ಅಕ್ಷರ ಅಂತ. ಕಾಖ ಗ ಎನ್ನುವ ವರ್ಣ ರೂಪದಲ್ಲಿ ಇದ್ದಾಳೆ. ಆಮೇಲೆ ಚಾಗೆ ಚಂಡ, ಛಾಗೆ ಛಾಯಾ, ಜಾಗೆ ಜಯ, ಆಮೇಲೆ ಝಾಗೆ ಝಂಕಾರಿಣಿ, ಆಮೇಲೆ ಯಾ ಇದೆಯಲ್ವಾ ಅದು ಜ್ಞಾನ ರೂಪ. ಮತ್ತೆ ಟಂಕ ಎನ್ನುವುದು ಈ ಕಾರ್ಪೆಂಟರ್ಸ್ ಇಟ್ಕೊಂಡಿರ್ತಾರೆ, ಉಳಿ ತರಹದ ಒಂದು ಉಳಿ ಅಂತ ಹೇಳ್ತಾರೆ. ಹಾಗೆ ಟಂಕ ಹಸ್ತ. ಆಮೇಲೆ ಇನ್ನೇನಿದ್ದಾಳೆ? ಠಂಕಾರಿಣಿ. ಒಟ್ಟು ಕಾಯಿಂದ ಠಾವರೆಗೆ ಅಕ್ಷರಗಳು ಯಾರಿದ್ದಾರೆ, ಆ ಕಾಯಿಂದ ಠಾವರೆಗೆ ಇರುವ ಅಕ್ಷರಗಳ ಅಧಿದೇವತೆಗಳೆಲ್ಲರೂ ಕೂಡ ಇಲ್ಲಿ ಈ ಹೃದಯ ಸ್ಥಳ ಆದಂಥ ಅನಾಹತಾಬ್ಜದಲ್ಲಿ ವಾಸ ಮಾಡ್ತಾ ಇರುವ ದೇವಿಯನ್ನ ಆವರಿಸಿಕೊಂಡು ಇದ್ದಾರೆ. ಆದ್ರಿಂದ ಇವಳು ಕಾಲರಾತ್ರಿಯಾದಿ ಶಕ್ತ್ಯೌಘ ವೃತ.
ಕಾಲರಾತ್ರಿ ಆದಿ ಮೊದಲಾದಂಥ ಶಕ್ತಿ ದೇವತೆಗಳ ಓಘ ಸಮೂಹದಿಂದ ವೃತ ಸುತ್ತುವರಿಯಲ್ಪಟ್ಟಿದ್ದಾಳೆ. ಕಾಲರಾತ್ರಿಯಾದಿ ಕಾಲರಾತ್ರಿಯೇ ಮೊದಲಾದಂಥ ಶಕ್ತಿ ದೇವತೆಗಳ ಓಘ ಸಮೂಹದಿಂದ ವೃತ ಸುತ್ತುವರೆಯಲ್ಪಟ್ಟಿದ್ದವಳು ಆಗಿದ್ದಾಳೆ. ಅಲ್ಲಿ ಅವಳು ಏನ್ ಮಾಡ್ತಾ ಇದ್ಲು? ಪಾಯಸಾನ್ನ ಪ್ರಿಯ. ಇವಳೇನು? ಸ್ನಿಗ್ಧೌದನ ಪ್ರಿಯ. ನಾವು ಸಾಮಾನ್ಯವಾಗಿ ಅಮ್ಮನಿಗೆ ನೈವೇದ್ಯ ಅಂದ್ರೆ ಅನ್ನಗಳನ್ನೇ ಮಾಡ್ತೇವೆ. ತುಪ್ಪನ್ನ, ಚಿತ್ರಾನ್ನ, ಆ ರೀತಿಯಾಗಿ ಇಲ್ಲಿ ತುಪ್ಪ ಅನ್ನ. ಸ್ನಿಗ್ಧೌದನ ಅಂದ್ರೆ ತುಪ್ಪ ಅನ್ನ, ಅವಳಿಗೆ ಪ್ರೀತಿಯಾದದ್ದು. ಸ್ನಿಗ್ಧ ಅಂದ್ರೆ ಸ್ನೇಹ, ಓದನ ಅಂದ್ರೆ ಅನ್ನ, ಸ್ನೇಹ ಅಂದ್ರೆ ತುಪ್ಪ. ಆದ್ರಿಂದ ಸ್ನೇಹ ಅನ್ನುವುದು ಒಂದನ್ನ ಸೇರಿಸುವಂಥ ಒಂದು ಧರ್ಮ. ಶರೀರದಲ್ಲಿ ತುಪ್ಪ ಎನ್ನುವುದು ಇದನ್ನ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ಅನ್ನೋದಕ್ಕಾಗಿ ಅದನ್ನ ಬಳಸಬಾರದು ಅನ್ನುವುದು ಈಗಿನ ಘೋಷಣೆ. ಆದರೆ ಹಿಂದಿನ ಪರಂಪರೆಯಲ್ಲಿ ಹಾಗಿರಲಿಲ್ಲ. ತುಪ್ಪ ಎನ್ನುವುದು ಈಗ ನಾವು ಏನ್ ತಗೊಂಡಿದೀವಿ ನೋಡಿ, ಸ್ನೇಹ ಅನ್ನುವುದು ಚೂರ್ಣೀಭೂತವಾಗಿರುವ ವಸ್ತುಗಳನ್ನ ಪಿಂಡೀ ಭಾವಕ್ಕೆ ತರುವಂತ ಒಂದು ತತ್ವಕ್ಕೆ ಸ್ನಿಗ್ಧ ಅಂತ ಹೆಸರು. ಅಂದ್ರೆ ಪುಡಿಯಾಗಿ ಹುಡಿಯಾಗಿದೆ. ಈಗ ನಾವು ಸೃಷ್ಟಿಯನ್ನ ಮತ್ತೆ ನೆನಪು ಮಾಡ್ಕೊಳ್ಬೇಕು. ಸೃಷ್ಟಿಯಾದಾಗ ಏನಾಗಿತ್ತು? ಸಾಮಾನ್ಯ ಈ ಚಿತ್ರಗಳು ಮಾಡುವಾಗ್ಲೂ ನೀವು ನೋಡಿರ್ತೀರಿ, ಬೊಂಬೆಗಳು ತಯಾರು ಮಾಡುವಾಗ್ಲೂ ಪಾರ್ಟ್ ವೈಸ್ ಮಾಡಿ ಅಲ್ಲಲ್ಲಿ ಹಾಕಿರ್ತಾರೆ. ಆಮೇಲೆ ಪಾರ್ಟ್ಗಳನ್ನೆಲ್ಲ ಜೋಡಿಸ್ತಾರಲ್ವೇ? ಅದೇ ರೀತಿ ಪರಮಾತ್ಮ ಸೃಷ್ಟಿ ಮಾಡಿದಾಗ ಏನ್ ಮಾಡಿದ್ದ? ಕೈ ಒಂದ್ ಕಡೆ, ಕಾಲೊಂದ್ ಕಡೆ, ಕಣ್ಣೊಂದ್ ಕಡೆ ಎಲ್ಲ ಹಾಕಿದ್ದ. ಅವ್ರವರೇ ವ್ಯಕ್ತಿ ಆಗ್ತಾರ? ಇಲ್ಲ. ಈಗ ಅವರೆಲ್ಲ ಚೂರ್ಣಿ ಭಾವ, ಪುಡಿಯಾಗಿದ್ದಾರೆ. ಅವರನ್ನ ಪಿಂಡಿ ಭಾವ ಒಂದು ಮಾಡಿದಾಗ ತಾನೇ ಒಂದು ಆಕೃತಿ ಬರುತ್ತೆ. ಸಿಂಹಕ್ಕೆ ಒಂದು ಆಕೃತಿ, ಹುಲಿಗೆ ಒಂದು ಆಕೃತಿ, ಹಸುವಿಗೆ ಒಂದು ಆಕೃತಿ, ಮೊಲಕ್ಕೊಂದು ಆಕೃತಿ, ಆನೆ. ಇದನ್ನೆಲ್ಲ ಮಾಡ್ಬೇಕಾದ್ರೆ ಬರೀ ಪಾರ್ಟ್ಗಳನ್ನ ಮಾಡಿ ಹಾಕ್ಬಿಟ್ಟಿದ್ರೆ ಆ ಜಾಗ ನಾವು ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲ ಭಾಗಗಳು ಬಿದ್ದು ಬಿಟ್ಟಿರೋಂಥ ಜಾಗದ ಒಳಗಡೆ ಹೋದ್ರೆ ಹೇಗನ್ಸುತ್ತೆ? ಯಾರ ಜಾಗ ಯಾರ್ದಿದು, ಯಾರ ಅವಯವ ಯಾರ್ದು? ಒಂದು ಆ ರೀತಿ ಒಂದು ಪ್ರಸಂಗನೂ ಇದೆ. ಇದನ್ನ ನಾವು ಯಾತಕ್ಕೆ ಜೋಡಿಸ್ಕೊಳ್ಬೇಕಂದ್ರೆ ಅದು ನನ್ನ ಕೈ ನನ್ನ ಕಾಲು ಅನ್ನುವುದು ಒಂದು ಭಾಗಕ್ಕೆ ಬರ್ಬೇಕು ತಾನೆ. ಆ ರೀತಿಯಲ್ಲಿ ಒಂದು ಜಾಗದಲ್ಲಿ ಎಲ್ಲ ಗೋಜಲಾಗಿ ಹಾಕಿಟ್ಬಿಟ್ಟಿದ್ರೆ ಅಂತ ಅಂಗಡಿ, ಕೈ ಸಿಕ್ಕುವಂತ ಅಂಗಡಿ, ಕಾಲು ಸಿಕ್ಕುವಂತ ಅಂಗಡಿ ಅಂತ ಹೋದ್ರೆ ಅದು ಹೇಗಿರ್ಬಹುದು ಅಲ್ವೇ? ಆದ್ರಿಂದ ಆ ರೀತಿಯಲ್ಲಿ ಎಲ್ಲ ಗೋಜಲಿದ್ರೆ ಮತ್ತೆ ಅವ್ರವ್ರಿಗೆ ಬೇಕಲ್ಲ, ಸಿಂಹಕ್ಕೆ ಬೇರೆ, ಹುಲಿಗೆ ಬೇರೆ. ಆ ರೀತಿಯಾಗಿ ತುಂಡಾಗಿರೋದನ್ನ ಒಗ್ಗೂಡಿಸುವ ತತ್ವ ಏನಿದೆ ಅದು ಸ್ನಿಗ್ಧ. ಇನ್ನು ಇದು ಜನರಲ್ ಆಗಿ ಸೃಷ್ಟಿಯಲ್ಲಿ ಪರಮಾತ್ಮ ನಾವು ಕ್ಷೋಭಿಣಿ ಅನ್ನುವ ಜಾಗದಲ್ಲಿ ನೋಡಿದ್ದೇವೆ. ಇದರಲ್ಲಿ ಕೂಡ ವಿಷ್ಣು ಸಹಸ್ರನಾಮದಲ್ಲೂ ಅದನ್ನ ನೋಡ್ತೇವೆ. ಇಲ್ಲಿ ಶರೀರದ ಒಳಗೆ, ಇದು ಹೊರಗಿಂದಾಯ್ತು. ಶರೀರದ ಒಳಗೆ ನಮ್ಮ ಶರೀರದಲ್ಲಿ ಯಾವ ಅಂಗಗಳು ಇದೆ ಅಂದ್ರೆ ಬರೀ ಒಂದೇ ಹೃದಯ ಇಲ್ಲ ಅಲ್ವಾ? ನಮ್ಮ ಶರೀರದ ಒಳಗೆ ರೆಸ್ಪಿರೇಟರಿ ಆರ್ಗನ್ಸ್ ಇದೆ, ಇದು ಬೇಕಾದಷ್ಟು ಡೈಜೆಸ್ಟಿವ್ ಆರ್ಗನ್ಸ್ ಇದೆ, ಎಷ್ಟೊಂದೆಲ್ಲ ಅವಯವಗಳಿದೆಯಲ್ಲ. ಎಲ್ಲ ಅವಯವಗಳನ್ನ ಅದು ಜೋಡಿಸಿ ಅವುಗಳಲ್ಲಿ ಈಗ ಕೀಲುಗಳು, ಅವುಗಳಲ್ಲಿ ಎಲ್ಲರಿಗೆ ಈಗ ಕೀಲು ನೋವು ಜಾಸ್ತಿ ಆಗೋದು, ಅದಕ್ಕೆಲ್ಲ ಮುಖ್ಯ ನಾವು ಈ ಜಿಡ್ಡಿನ ಅಂಶವನ್ನ ತಗೊಳ್ಳದೆ ಇರೋದೆ. ಆ ಜಿಡ್ಡನ್ನ ಇಂಜೆಕ್ಟ್ ಮಾಡೋ ಅಂದ್ರೆ ಅದರ ಬದಲಿಗೆ ಸ್ನಿಗ್ಧ ಅನ್ನುವುದು ಯಾವ ರೀತಿ ಶರೀರದ ಎಲ್ಲ ಅವಯವಗಳನ್ನ ಜೋಡಿಸುವ, ಆದ್ರಿಂದ ಅದು ಸ್ನಿಗ್ಧ. ಎಲ್ಲ ಅವಯವಗಳನ್ನ ಜೋಡಿಸಿ ಪ್ರತಿ ಕೀಲಿನಲ್ಲಿ ಬೇಕಾದ ಒಂದು ತೈಲದ ರೂಪದಲ್ಲಿ ಇದ್ದುಕೊಂಡು ಅದು ಚಟುವಟಿಕೆಯಲ್ಲಿ ಹಗುರವಾಗಿ ಚಟುವಟಿಕೆಯಲ್ಲಿ ತೊಡಗಬೇಕು. ಕಿರ್ ಅಂತಲ್ಲ ಅಲ್ವೇ? ಅದು ಹಗುರವಾಗಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡೋದಕ್ಕೆ. ಹಾಗಾಗಿ ಒಂದು ಪ್ಯಾಂಕ್ರಿಯಾಸ್ ಇರ್ಬೋದು, ಒಂದು ಲಿವರ್ ಇರ್ಬೋದು, ಯಾವುದೇ ಒಂದಕ್ಕೂ ಕೂಡ ಎಷ್ಟು ಮಟ್ಟಿಗೆ ಬೇಕೋ ಅದು ಅಷ್ಟು ಮಟ್ಟಿಗೆ ಅಗತ್ಯ ಇದೆ. ಆದ್ರಿಂದಲೇ ಮೊದಲ ತುಪ್ಪ ಅನ್ನವನ್ನು ತಿನ್ಬೇಕು ಅಂತ ಹೇಳುವಾಗ ಅಲ್ಲಿ ಸ್ನಿಗ್ಧ ಓದನ, ಆ ಸ್ನಿಗ್ಧ ಎನ್ನುವುದು ಯಾವ ರೀತಿ ಶರೀರದ ರಕ್ಷಣೆಗೆ ಕಾರಣವಾಗಿದೆ. ಆದ್ರಿಂದ ತಾಯಿ ಬರೀ ಈ ರಕ್ತ ಏನು ಮಾಡುತ್ತೆ? ಆ ಸ್ನೇಹವನ್ನ ಎಲ್ಲ ಕಡೆಗೆ ತಗೊಂಡು ಹೋಗುತ್ತೆ. ಈಗ ಕೊಲೆಸ್ಟ್ರಾಲ್ ಅಂದ್ರೆ ಚಲಿಸಕ್ಕಾಗದೆ ಅಡ್ಡಪಡಿಸೋದು ಅಂತ ತಾನೆ. ಅಂದ್ರೆ ರಕ್ತ ಮಾರ್ಗದಲ್ಲಿ ಅದು ಈಗ ಸ್ನಿಗ್ಧ ನೋಡಿ, ಎರಡು ಪರಸ್ಪರ ಪೂರಕ ಇದೆ. ಆ ರಕ್ತ ಏನ್ ಮಾಡುತ್ತೆ? ಈ ದ್ರವವನ್ನ, ಈ ಘೃತವನ್ನ ಎಲ್ಲಾ ಜಾಗಕ್ಕೆ ತಗೊಂಡೋಗಿ ಆಯಾಯ ಜಾಗಕ್ಕೆ ಸಪ್ಲೈ ಮಾಡುತ್ತೆ.
ಆಗ ಆಯಾಯ ಜಾಗ ಎಷ್ಟು ಬೇಕೋ ಅದನ್ನು ಅಷ್ಟಷ್ಟು ಹೀರ್ಕೊಳ್ಳುತ್ತೆ. ಆಗ ಅದು ಚಟುವಟಿಕೆಯಲ್ಲಿ ಇರೋದಕ್ಕೆ ಸಾಧನ ಆಗುತ್ತೆ. ಆದ್ರಿಂದ ರಕ್ತದಲ್ಲಿ ಅದು ಇದ್ದಾಗ, ಆದ್ರಿಂದಲೇ ಮೊದಲು ರಕ್ತ ರುಧಿರ ಸಂಸ್ಥಿತ ಆಗಿ ಅವಳು ಸ್ನಿಗ್ಧೌದನ ಪ್ರಿಯ ಆಗಿದ್ದಾಳೆ. ಆದ್ರೆ ಮಿತಿ ಮೀರಿ ತಗೊಂಡಿದ್ದು ದೋಷವಾಗಬಹುದೇ ಹೊರತು ತಗೊಳ್ಳೇಬಾರದು ಅಂತ ನಿಷೇಧವಾಗಿ ಮಾಡಿಕೊಂಡ್ರೆ ಅದು ದೋಷವಾಗುತ್ತೆ. ಆದ್ರಿಂದ ಇಲ್ಲಿ ತಾಯಿ ಸ್ನಿಗ್ಧವೋದನ ಪ್ರಿಯ, ಸ್ನಿಗ್ಧವಾದ ತುಪ್ಪ ರೂಪದ ಆಹಾರದೊಳಗೆ, ಅನ್ನದೊಳಗೆ ಅವಳು ಇದ್ದಾಳೆ. ಅವಳದನ್ನ ಇಷ್ಟಪಡ್ತಾಳೆ. ಆಮೇಲೆ ಏನಾಗಿದ್ದಾಳೆ? ಸ್ನಿಗ್ಧೌದನ ಪ್ರಿಯ ಮಹಾವೀರೇಂದ್ರ ವರದ. ಮಹಾವೀರೇಂದ್ರ, ಯಾರು ಮಹಾವೀರರಿದ್ದಾರೋ ಅವರಿಗೆ ಇವಳು ವರವನ್ನ ಕೊಡ್ತಾಳೆ. ಮಹಾವೀರರು ನಾವು ಅಲ್ಲಿ ನೋಡಿದ್ವಿ, ಎಲ್ಲಿ? ಇದರೊಳಗೆ ಖಟ್ವಾಂಗಾದಿ ಪ್ರಹರಣದಲ್ಲಿ ನೋಡುವಾಗ ಅವಳು ವೀರರಿಗೆ, ಅಂದ್ರೆ ಪಶುಲೋಕ ಭಯಂಕರಿ ಅನ್ನುವಾಗ ನೋಡಿದಾಗ ವೀರ ಅಂದ್ರೆ ಯಾರು ಅಂತ ನೋಡಿದ್ವಿ. ಯಾರು ಇಂದ್ರಿಯಗಳ ಪಶುವೃತ್ತಿಯನ್ನ, ಇಂದ್ರಿಯಗಳ ವೃತ್ತಿ ಅಂದ್ರೆ ಪಶುವೃತ್ತಿ, ಆ ಇಂದ್ರಿಯಗಳ ವೃತ್ತಿಯನ್ನ ನಿಯಂತ್ರಿಸಿ ಯಾರು ಒಳಮುಖದ ಒಂದು ಚಲನೆಯಲ್ಲಿ ಇರ್ತಾರೋ ಅವರನ್ನ ವೀರ ಧೀರ ಅಂತ ನಿನ್ನೆ ತಾನೇ ನಾವು ನೋಡಿದ್ದೇವೆ. ಇಲ್ಲಿ ಮಹಾವೀರ ಅಂದಾಗ ಯಾರಪ್ಪ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಈಶ್ವರರನ್ನ ಮಹಾವೀರ ಎಂಬುದಾಗಿ ಕರೀತಾರೆ. ಯಾಕೆ ಬ್ರಹ್ಮ ವಿಷ್ಣು ರುದ್ರರನ್ನ ಮಹಾವೀರೇಂದ್ರರು ಅಂತ ಕರೀತಾರೆ ಅಂದ್ರೆ ಅವರು ಆ ತಾಯಿಯ ನಿಜ ಸ್ವರೂಪವನ್ನ ಅರಿತವರು ಅವರು ಮಾತ್ರನೇ. ಮಿಕ್ಕವರು ಯಾರಿಗೂ ತಾಯಿಯ ನಿಜವಾದ ಅಂದ್ರೆ ಆಮೂಲಾಗ್ರ ಸ್ವರೂಪ ಗೊತ್ತಿಲ್ಲ. ಒಬ್ಬರಿಗೆ ಕಣ್ಣು ಗೊತ್ತು, ಒಬ್ಬರಿಗೆ ಕಾಲು ಗೊತ್ತು, ಒಬ್ಬರಿಗೆ ಕೈ ಗೊತ್ತು, ಹಾಗಿರ್ಬೋದು. ಆ ತಾಯಿಯ ಪರಿಪೂರ್ಣ ಸ್ವರೂಪದ ಅರಿವಿರೋರು ಅಂದ್ರೆ ಬ್ರಹ್ಮ ವಿಷ್ಣು ರುದ್ರರು ಮಾತ್ರ. ಯಾಕೆ? ಮೊದಲಿಗೆ ಜನ್ಮ ತಳೆದವರವರು. ಜನ್ಮ ತಳೆದವರು ತಾಯಿಯ ಕೃಪಾ ಕಟಾಕ್ಷದಿಂದ ನಾವು ನಿನ್ನೆ ನೋಡಿದ್ವಲ್ಲ, ನೀನು ಬ್ರಹ್ಮ, ನೀನು ಸೃಷ್ಟಿ ಕೆಲಸ ಮಾಡಬೇಕು, ನೀನು ವಿಷ್ಣು, ನೀನು ಸ್ಥಿತಿ ಕೆಲಸ ಮಾಡಬೇಕು ಅಂತ ತಾಯಿ ಅವರಿಗೆ ತಾನೇ ತನ್ನ ಚೈತನ್ಯವನ್ನ ಕೊಟ್ಟು ಆಯಾ ಕೆಲಸದ ನಿಯಮನ ಮಾಡಿರೋದ್ರಿಂದ ಕಂದಮ್ಮಗಳಿಗೆ ಹೇಗೆ ಅಮ್ಮನ ಸ್ವರೂಪ, ಆ ರೀತಿಯಲ್ಲಿ ಬ್ರಹ್ಮ ವಿಷ್ಣು ರುದ್ರರು ತಾಯಿಯ ಪೂರ್ಣ ರೂಪವನ್ನ ಅರಿತವರಾದ ಕಾರಣ ಅವರನ್ನ ಮಹಾವೀರೇಂದ್ರರು ಅಂತ ಕರೀತಾರೆ. ಮಹಾವೀರೇಂದ್ರ ಅಂದ್ರೆ ಈಗ ಏನ್ ಹೇಳಿದಂತಾಯ್ತು? ತಾಯಿಯ ಪರಬ್ರಹ್ಮದ ಪರಿಪೂರ್ಣ ಜ್ಞಾನ ಹೊಂದಿದವರು. ಮಹಾವೀರೇಂದ್ರರು ಅಂದ್ರೆ ಪರಬ್ರಹ್ಮದ ಪರಿಪೂರ್ಣ ಜ್ಞಾನವನ್ನ ಹೊಂದಿದವರು, ಅವರು ಮಹಾವೀರೇಂದ್ರರು. ಅದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳುವಾಗ ತುರೀಯಾತೀತ, ಯಾವುದು ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ ಅಂತ ಸ್ಥಿತಿಗಳಿದೆ. ಜಾಗೃತ, ಸ್ವಪ್ನ, ಸುಷುಪ್ತಿಗಳನ್ನ ಮೀರಿದ ನಾಲ್ಕನೆಯ ಒಂದು ನೆಲೆ ಇದೆ. ಆ ನಾಲ್ಕನೆಯ ನೆಲೆಯನ್ನ, ಅದು ಯಾವುದು ನಾಲ್ಕನೆಯ ನೆಲೆ ಅಂತ ಹೇಳ್ಕೊಂಡಿದ್ದೇವಲ್ಲ, ನಾದ, ಆ ನಾದ ತರಂಗ, ಅದನ್ನೂ ಮೀರಿದ ನೆಲೆ ಯಾವುದು? ಅದು ಮಹಾವೀರ. ಆದ್ರಿಂದ ಆ ತುರೀಯಾತೀತ ಆನಂದ ಸ್ಥಿತಿ, ತುರೀಯಾತೀತವಾದ ಆನಂದ ಸ್ಥಿತಿ ಏನಿದೆ ಅದು ಮಹಾವೀರ. ಆದ್ರಿಂದ ತಾಯಿ ಅಂಥ ಮಹಾವೀರರಿಗೆ ಏನ್ ಮಾಡ್ತಾಳೆ? ವರವನ್ನ ಕೊಡ್ತಾಳೆ. ಮೊದಲಿಗೆ ಬ್ರಹ್ಮ ವಿಷ್ಣು ರುದ್ರರನ್ನ ನೋಡಿದ್ವಲ್ಲ, ಹಾಗೆ ಈಗ ಇಂದ್ರ ಮೊದಲಾದ ದೇವತೆಗಳು ತಾಯಿಯನ್ನ ಆರಾಧಿಸೋದಾದರೆ ಅವರಿಗೆ ಅವಳು ಪರಿಪೂರ್ಣವಾದ ಅನುಗ್ರಹವನ್ನ ತೋರ್ತಾಳೆ. ಇನ್ನು ವೀರ ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ಗೆದ್ದವರು, ನಿನ್ನೆ ಹೇಳ್ಕೊಂಡಿದ್ದೇವೆ. ಇನ್ನು ದೇವತೆಗಳ ತತ್ವವನ್ನ ತಿಳಿದವರು. ದೇವತಾ ತತ್ವ ಅಂದ್ರೆ ಇಂದ್ರ, ವರುಣ, ಯಮ ಇತ್ಯಾದಿ ಯಾವ ಯಾವ ದೇವತೆಗಳಿದ್ದಾರೆ ಆ ದೇವತೆಗಳ ತತ್ವವನ್ನ ತಿಳಿದವರು. ಅದರ ಜೊತೆಯಲ್ಲಿ ಪ್ರತಿಯೊಂದು ದೇವತೆಗೆ ಒಂದೊಂದು ಮಂತ್ರ ಇದೆ. ಆ ದೇವತೆಗೆ ಸಂಬಂಧಪಟ್ಟ ಮಂತ್ರ, ಈಗ ನಾವು ಇಲ್ಲೇ ಡಾಕಿನಿ ಎನ್ನುವುದನ್ನ ಹೇಳುವಾಗ ನಿನ್ನೆ ದಿವಸ ಒಂದು ಶ್ಲೋಕವನ್ನ ಹೇಳ್ಕೊಂಡ್ವಿ. ಅದು ಹೇಳಿದ್ರು ಒಂದೇ, ಇಲ್ಲಿರುವಂತೆ ವಿಶುದ್ಧಿ ಚಕ್ರ ನಿಲಯ, ರಕ್ತವರ್ಣ, ತ್ರಿಲೋಚನ ಅಂತ ಏನಿದೆ ಅದನ್ನ ಹೇಳಿಕೊಂಡ್ರು ಕೂಡ ಆ ದೇವಿಗೆ ಸಂಬಂಧಪಟ್ಟ, ಡಾಕಿನಿ ದೇವಿಗೆ ಸಂಬಂಧಪಟ್ಟ ಮಂತ್ರ. ಹಾಗೆ ಅಂದ್ರೆ ಏನಾಯ್ತು? ಮೊದಲಿಗೆ ಇಂದ್ರಿಯಗಳನ್ನ ಗೆದ್ದು ದೇವತೆಯನ್ನ ತಿಳ್ಕೊಂಡು ಆ ದೇವತೆಗೆ ಸಂಬಂಧಪಟ್ಟ ಮಂತ್ರವನ್ನ ಅರಿತು ಯಾರು ಸಾಧನೆ ಮಾಡುವುದಕ್ಕೆ ಹೊರಡ್ತಾರೆ, ಅಂದ್ರೆ ಇಂದ್ರಿಯಗಳನ್ನ ಗೆದ್ದು ದೇವತಾ ತತ್ವವರಿತು
ಮಂತ್ರವನ್ನ ಅರಿತವರಾಗಿ, ಅಂದ್ರೆ ದೇವತೆಗೆ ಮಂತ್ರಕ್ಕೆ ಇರುವ ಸಂಬಂಧವನ್ನ ಅರಿತವರಾಗಿ ಯಾರು ಉಪಾಸನೆ ಮಾಡ್ತಾರೋ ಅವರು ಮಹಾವೀರರು. ಇದು ಮೂರನೆಯದಾಗಿ ನಾವು ಮಹಾವೀರ ಅನ್ನುವುದಕ್ಕೆ ಅರ್ಥ ಮಾಡ್ಕೊಳ್ಳೋದು. ಆದ್ರಿಂದ ಪ್ರಹ್ಲಾದ ಹಿರಣ್ಯಕಶಿಪುವನ್ನ ನಾವು ವೀರ ಅನ್ಕೊಂಡಿದ್ದೇವೆ. ಯಾಕೆ ಅಂದ್ರೆ ಅವನು ನಿಜ ಇಂದ್ರಿಯವನ್ನ ಗೆದ್ದಿದ್ದಾನೆ, ಆದ್ರೆ ಅವನು ಮಹಾವೀರನಾಗಲಿಲ್ಲ. ಆ ತತ್ವವನ್ನ ಪ್ರಹ್ಲಾದ ಅವನಿಗೆ ಹಿರಣ್ಯಕಶಿಪುವಿಗೆ ಬೋಧಿಸಿದ. ಅದು ಮಹಾವೀರ ಎಂಬ ತತ್ವ. ಅಪ್ಪ ನೀನು ಹೇಳೋದು ಹೌದು, ನಮ್ಮೊಳಗೆ ಎಲ್ಲ ದೇವರು ಎಲ್ಲ ಇದ್ದಾರೆ, ಆದರೆ ನಮ್ಮಲ್ಲಿರುವ ಆ ದೇವತಾ ತತ್ವಗಳನ್ನ ಆಕ್ರಮಿಸಿ ಆ ಎಲ್ಲರನ್ನ ನಡೆಸುವಂತಹ ತತ್ವವನ್ನ ನಾವು ಭಾವಿಸಬೇಕಪ್ಪ ಅನ್ನುವುದನ್ನ ಅವನು ಬೋಧಿಸಿಕೊಟ್ಟ ಅನ್ನುವ ಹಿನ್ನೆಲೆಯಲ್ಲಿ ಅವನು ಮಹಾವೀರ. ಇನ್ನು ಮೊದಲು ಮಹಾವೀರವನ್ನ ತಿಳ್ಕೊಂಡು ಬಿಟ್ರೆ ಆಮೇಲೆ ವೀರೇಂದ್ರ ವರದ ಸ್ಪಷ್ಟ ಆಗುತ್ತೆ. ಮಹಾವೀರೇಂದ್ರರು ಮೊದಲು ತಿಳ್ಕೊಂಡಿದ್ದೇವೆ, ಅವರಿಗೆ ವರ ಕೊಡ್ತಾಳೆ, ಕೊಟ್ಬಿಟ್ಟಿದ್ದಾಳೆ. ಈಗ ಮಹಾವೀರರಲ್ಲಿ ಮೊದಲಿಗೆ ನಾವು ನೋಡಿದ್ದು ಇಂದ್ರಿಯಗಳನ್ನ ಗೆದ್ದು, ಅಥವಾ ಎರಡನೆಯದಾಗಿ ನೋಡ್ತಿರೋದು ಇಂದ್ರಿಯಗಳನ್ನ ಗೆದ್ದು ದೇವತಾ ಸ್ವರೂಪವನ್ನ ತಿಳ್ಕೊಂಡು ದೇವತೆಗೆ ಸಂಬಂಧಪಟ್ಟ ಮಂತ್ರಗಳನ್ನ, ದೇವತೆಗೆ ಇರುವ ಸಂಬಂಧವನ್ನ ಅರಿತು ಉಪಾಸನೆ ಮಾಡುವವರು ಮಹಾವೀರರು. ಈಗ ತುರೀಯಾತೀತ ರೂಪ ಆನಂದವನ್ನ ಅನುಭವಿಸ್ತಾ ಇರುವವರು ಮಹಾವೀರರು. ಇದು ಮೂರನೇದು. ಈಗ ನಮಗೆ ಏನಿದೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಮೊದಲಾದ ಸ್ಥಿತಿ ಇದೆ. ಎಲ್ಲಾ ಸ್ಥಿತಿಯಲ್ಲಿ ನಾವು ಹೇಗಿರ್ಬೇಕಪ್ಪ ಅಂತ ಕೇಳಿದ್ರೆ ಕೃಷ್ಣ ಅದನ್ನ ನಮ್ಗೆ ಹೇಳಿಕೊಟ್ಟಿದ್ದಾನೆ. ಯಾವುದೇ ಒಂದು ಕೆಲಸವೂ ಕೂಡ ಗುಣಗಳಿಂದ ನಡೆಯುವಂಥದ್ದು, ನಾನು ಮಾಡುವಂಥದ್ದಲ್ಲ. ಈಗ ಕಣ್ಣು ನಾನ್ ನೋಡ್ದೆ ಅಂತ ಜೋರು ಮಾಡುತ್ತೆ, ಹೌದಾ, ಹಾಗಾದ್ರೆ ನಾನ್ ನಿನ್ ಜೊತೆ ಬರಲ್ಲ, ನೀನೇನ್ ನೋಡ್ತೀಯೋ ನೋಡ್ಕೊ ಅಂತ ಮನಸ್ಸು ತನ್ನನ್ನ ಹಿಂದಕ್ಕೆ ಹಾಕ್ಬಿಟ್ರೆ ಕಣ್ಣೇನ್ ನೋಡುತ್ತೆ? ಕಣ್ಣು ನೋಡಕ್ಕಾಗಲ್ಲ. ಆದ್ರಿಂದ ಮನಸ್ಸು ಕಣ್ಣಿನ ಜೊತೆ ಸೇರ್ಬೇಕು. ಮನಸ್ಸು ಜೋರು ಹೊಡೆಯುತ್ತೆ, ನಾನು ಕಣ್ಣಿಗೆ ಸಪೋರ್ಟ್ ಮಾಡಿದ್ದು ನನ್ನಿಂದ ಕಣ್ಣು ನೋಡ್ತು ಅಂತ. ಹಾಗಾದ್ರೆ ನಾನ್ ನಿನ್ ಜೊತೆಗೆ ಬರಲ್ಲ, ನೀನ್ ಏನ್ ಮಾಡ್ತೀಯೋ ಮಾಡ್ಕೊ ಅಂತ ಬುದ್ಧಿ ತಾನು ತನ್ನ ಸಪೋರ್ಟ್ ತೆಗೆದುಬಿಟ್ರೆ, ನಾವು ಇದನ್ನ ಏನು ಲೈಟ್ ಟ್ರಾವೆಲ್ಸ್ ಇನ್ ದ ಸ್ಟ್ರೈಟ್ ಲೈನ್ಸ್ ಅನ್ನುವುದರಲ್ಲಿ ಒಂದು ಕಡೆ ಕ್ಯಾಂಡಲ್ ಇಟ್ಟು ಒಂದು 3-4 ತೂತುಗಳು ಮಾಡಿ ಈ ಕಡೆ ಒಂದು ಇದನ್ನ ಇಡ್ತಾ ಇದ್ವಲ್ಲ, ಒಂದು ಪ್ರಯೋಗ. ಅದು ಈ ಕಡೆ ತೂತಿನೊಳಗೆ ನೋಡಿದವನಿಗೆ ಇಲ್ಲಿ ದೀಪ ಕಾಣುತ್ತೆ. ಅದೇ ತೂತನ್ನ ನಾವು ತೆಗೆದುಬಿಟ್ರೆ, ಇನ್ನೆರಡು ತೂತಿದೆ, ಈ ತೂತನ್ನ ನಾವು ಕೆಳಗೆ ಮಾಡಿಬಿಟ್ರೆ ಈ ತೂತ ಕನೆಕ್ಟಿಂಗ್ ಇಲ್ಲದೆ ಇದ್ದಾಗ ಏನಾಯ್ತು? ಕಾಣಲ್ಲ ಅಲ್ವೇ? ಹಾಗೆ ಯಾವುದನ್ನೇ ತೆಗೀರಿ 4ರಲ್ಲಿ ಅದೇ ರೀತಿಯಲ್ಲಿ ಆಗ ಏನಾಯ್ತು? ಮನಸ್ಸು, ಆತ್ಮ, ಮನಸ್ಸು, ಬುದ್ಧಿ, ಇಂದ್ರಿಯ ಎಲ್ಲರೂ ಕೂಡ ಒಂದು ಸಮದಾರಿಯಲ್ಲಿದ್ದರೆ ಆಗ ನಮಗೆ ಅರ್ಥ ಆಗುತ್ತೆ. ಆದ್ರೆ ಇವರೆಲ್ಲರೂ ಚಟುವಟಿಕೆಯಲ್ಲಿ ತೊಡಗಿರೋದು ಯಾರಿಂದ? ಸತ್ವ, ರಜಸ್ಸು, ತಮಸ್ಸು. ಆದ್ರೆ ಈಗ ನಾವು ಹೇಳೋದೇನು? ನಾನು ನಾನು ಅಂತೇವಲ್ಲ, ಆ ನಾನು ಎನ್ನುವ ಭಾವವನ್ನ ನಾವು ಪಕ್ಕಕ್ಕೆ ಇಡಲೇಬೇಕು. ಯಾಕೆ ಅಂದ್ರೆ ಅದು ಯಾರಿಂದ ನಡೀತಿದೆ? ಸತ್ವ, ರಜಸ್, ತಮಸ್ಸುಗಳಿಂದ ನಡೀತಿದೆ. ಇದನ್ನೇ ತತ್ವವಿತ್ತು ಮಹಾಬಾಹೋ ಕೃಷ್ಣ ಹೇಳುವಾಗ ಇದು ತತ್ವ. ಈ ತತ್ವವನ್ನ ಅರಿತುಕೊಂಡಾಗ ಅವನೇನ್ ಅನ್ಕೋತಾನೆ? ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಇದು ಸತ್ವದ ಗುಣ, ಇದು ರಜಸ್ಸಿನ ಗುಣ, ಇದು ತಮಸ್ಸಿನ ಗುಣ ಎಂಬುದಾಗಿ ಅವನು ನಾನು ನಾನು ಎಂಬ ಭಾವವನ್ನ ಹೊಂದೋದಿಲ್ಲ. ಇದನ್ನ ನಾವು ಯಾವ ರೂಪ ಅಂತೇವೆ? ಇದನ್ನ ಸಾಕ್ಷಿ ಭಾವ ಅಂತ ಕರೀತೇವೆ. ಅದರಿಂದಲೇ ಪ್ರಕೃತೈಹಿ ಕ್ರಿಯಮಾಣೈಹಿ, ಪ್ರಕೃತಿಯಲ್ಲಿರುವ ಗುಣಗಳಿಂದ ಕ್ರಿಯಮಾಣವಾಗಿರುವುದನ್ನ ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ. ಎಲ್ಲಿ ಅಹಂ ಅನ್ನುವುದಿದೆ ಆಗ ಅವನು ನಾನು ಅನ್ಕೋತಾನೆ. ಆ ನಾನು ಅನ್ನುವ ಭಾವ ಬಿಟ್ರೆ ನಾವು ಹೇಗೆ ನೋಡ್ತೇವೆ ಅಂದ್ರೆ ಸಾಕ್ಷಿ ರೂಪ. ಸಾಕ್ಷಿ ಅಂದ್ರೇನು? ಈಗ ದಾರಿಯಲ್ಲಿ ಬರ್ತಾ ಇರುವಾಗ ಯಾರೋ ಇಬ್ರು ಜಗಳ ಕಾಯ್ತಾ ಇರ್ತಾರೆ. ನಾವೇನ್ ಮಾಡ್ತೇವೆ? ಜಗಳ ಕಾಯ್ತಾ ಇರೋರ್ನ ಕುತೂಹಲ ಇದ್ರೆ 1-2 ನಿಮಿಷ ನಿಂತ್ಕೊಂಡು ನೋಡ್ತೇವೆ. ಇಲ್ಲ ಅಂದ್ರೆ ಆ ಜಾಗದಿಂದ ತಪ್ಪಿಸ್ಕೊಂಡು ನಮ್ಗೇನಾದ್ರೂ ಅಪಾಯ ಆಗ್ಬಿಟ್ರೆ ಅಂತ ಓಡಿ ಬರ್ತೇವೆ. ಒಟ್ಟಿನಲ್ಲಿ ಅದರ ಜೊತೆಗೆ ನಮ್ಮ ಸಂಬಂಧ ಮಾಡ್ಕೊಳ್ಳಲ್ಲ. ಅದೇ ಜಗಳ ಕಾಯ್ತಾ ಇರೋವರಲ್ಲಿ ನಮ್ಮ ಸೋದರ ಮಾವನ ಮಗನೋ ಮೊಮ್ಮಗನೋ ಯಾರೋ ಇದ್ದ ಅನ್ಕೊಳ್ಳಿ, ಆಗ ಸ್ವಲ್ಪ ಇನ್ವಾಲ್ವ್ ಆಗಕ್ಕೆ ಪ್ರಯತ್ನ ಪಡ್ತೇವೆ ಅಲ್ವಾ? ಸ್ವಲ್ಪ ಪ್ರಯತ್ನ ಪಡ್ತೇವೆ.
ಕೊನೆಗೆ ಫೋನ್ ಮಾಡಿ, ನೋಡಪ್ಪ ನಿನ್ ಮೊಮ್ಮಕ್ಕಳೇನೋ ಮಾಡ್ತಿದ್ದಾರೆ, ಅಷ್ಟಾದ್ರೂ ಮಾಡೋಣ ಅಂತ ಪ್ರಯತ್ನ ಮಾಡ್ತೇವೆ. ಅಲ್ಲಿ ಒಂದು ಕನೆಕ್ಟಿವಿಟಿ ಇಟ್ಕೋತೇವೆ. ನನ್ನ ಮಗುನೇ ಇದ್ಬಿಟ್ಟಿದ್ರೆ ಓಡ ಹೋಗ್ತೇವೆ, ಅದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತೇವೆ, ಬೇರೆಯವರ ಸಹಾಯಕ್ಕೆ ಕರೀತೇವೆ, ಆಮೇಲೆ ಪೊಲೀಸ್ ಅಂತೇವೆ ಅಲ್ವಾ. ಅಲ್ಲಿರುವ ಸಂಬಂಧ ಹೇಗೆ, ಸ್ವಲ್ಪ ದೂರದ ಸಂಬಂಧ ಆದ್ರೆ ನಮ್ಮ ಭಾವ ಹೇಗೆ, ಯಾರದೋ ಆದ್ರೆ ನಮ್ಮ ಭಾವ ಹೇಗೆ. ಇಲ್ಲಿ ಯಾರದೋ ಎನ್ನುವ ಭಾವ ಇದೆಯಲ್ಲ, ಅದು ಸಾಕ್ಷಿ. ಸಾಕ್ಷಿ ಅಂದ್ರಾಗೆ ಕಣ್ಣಿಂದ ನೋಡ್ತಾ ಇದ್ದಾನೆ, ಆದ್ರೆ ನೋಡಿದ್ದು ಕಣ್ಣಲ್ಲ ಅನ್ನುವ ಪ್ರಜ್ಞೆ ಅವನಲ್ಲಿ ಇರಬೇಕು, ಅದು ಸಾಕ್ಷಿ ಎಂದಾಗ. ಹಾಗಾದ್ರೆ ಯಾರು? ಮನಸ್ಸು. ಮನಸ್ಸಲ್ಲ. ಹಾಗಾದ್ರೆ ಯಾರು? ಬುದ್ಧಿ ಅಲ್ಲ. ಹಾಗಾದ್ರೆ ಯಾರು? ಚೈತನ್ಯ ಅಲ್ಲ. ಹಾಗಾದ್ರೆ ಯಾರು? ಆ ಚೈತನ್ಯನಿಗೆ ಚೈತನ್ಯ ಕೊಟ್ಟವನು. ಈ ಒಂದು ನೆಲೆ ಇಟ್ಕೊಂಡಾಗ ಪ್ರಕೃತೆ ಕ್ರಿಯಮಾಣೈ ಗುಣೈ ಕರ್ಮಾಣಿ ಅಶೇಷತಃ, ಎಲ್ಲ ಕೆಲಸ ನಡೀತಿರೋದು ಗುಣಗಳಿಂದ. ಆ ಭಾವವನ್ನ ಏನಂತಾರೆ? ಸಾಕ್ಷಿ. ಸ್ಪಷ್ಟ ಆಗ್ತಿದ್ಯಾ? ಆದ್ರಿಂದ ಯಾರು ಸಾಕ್ಷಿ ಭಾವದಲ್ಲಿದ್ದಾರೋ ಅಂಥವರನ್ನ ಏನಂತ ಕರೀತಾರೆ? ಮಹಾವೀರ ಎಂಬುದಾಗಿ ಕರೀತಾರೆ. ಇದು ನಾಲ್ಕನೆಯದಾಗಿ ನಾವು ಮಹಾವೀರ ಎಂಬ ಶಬ್ದಕ್ಕೆ ನೋಡುವಂತ ಅರ್ಥ. ಇನ್ನು 5ನೆಯದಾಗಿ ವೀರ ಅಂದ್ರೆ, ಈರ ಅಂದ್ರೆ ಹೇಳೋದು, ಈರತಿ ಅಂದ್ರೆ ಹೇಳ್ತಾನೆ, ಸ್ತುತಿ ಮಾಡ್ತಾನೆ. ವಿವಿಧವಾದ ಭಾವಗಳಿಂದ, ವಿವಿಧವಾದ ಭಾಷೆಗಳಿಂದ, ವಿವಿಧವಾದ ರೀತಿಯಲ್ಲಿ. ಈಗ ನಾವು ತಂಡಿ ಋಷಿಯನ್ನ ನೋಡಿದ್ವಿ. ತಂಡಿ ಋಷಿ 10,000 ವರ್ಷ ಕಾಲ ಪರಮಾತ್ಮನ ಸ್ತೋತ್ರ ಮಾಡ್ತಾನೇ ಹೋದ. ಒಂದು ಭಾವದಲ್ಲಿ ಹೇಳ್ತಾನ, ಒಂದು ರೂಪದಲ್ಲಿ ಹೇಳ್ತಾನ, ಎಷ್ಟು ರೀತಿ. ಹಾಗೆ ವಿವಿಧ ಭಾವಗಳಿಂದ ಹೇಳ್ತಾ ಇರುವುದು, ಸ್ತೋತ್ರ ಮಾಡೋದಿದೆಯಲ್ಲ, ಅದು ವೀರ. ಅದರಲ್ಲಿ ಆ ವಿವಿಧವಾದ ಸ್ತೋತ್ರಗಳಲ್ಲಿ ತಮ್ಮನ್ನ ತಾವು ಭಾವಿಸಿಕೊಂಡವರಾಗಿ, ತಾವೇ ಅದಾಗಿ ತಮ್ಮನ್ನ ತಾವು ಭಾವಿಸಿಕೊಂಡು ಆ ದೇವಿಯೊಡನೆ ಸಂಬಂಧವನ್ನ ಭಾವಿಸ್ತಾರಲ್ಲ, ಪರಬ್ರಹ್ಮ ವಸ್ತುವಿನೊಡನೆ, ಅವರು ಮಹಾವೀರ. ಈಗ ಇದು 5ನೆಯದಾಗಿ ನಾವು ನೋಡುವ ಅರ್ಥ. ಇನ್ನು ಮಹಾವೀರ ಎನ್ನುವುದು ಸೋಮಯಾಗದಲ್ಲಿ ಮಾಡುವಂಥ ಬಳಸುವಂಥ ಒಂದು ಪಾತ್ರೆ. ಸೋಮಯಾಗ ಅನ್ನುವುದು ನಿಜವಾಗಿ ಹೇಳೋದಾದರೆ, ಅಂದ್ರೆ ತಾತ್ವಿಕವಾಗಿ ನಮ್ಮ ಶರೀರದಲ್ಲಿ ಪ್ರತಿದಿನ ನಡೆಯುವ ಯಾಗ. ಸೋಮ ಎನ್ನುವುದನ್ನ ಜನರು ತಪ್ಪಾಗಿ ಅರ್ಥ ಮಾಡಿ ಅದರಲ್ಲಿ ಹಸಿರು ಹೊನ್ನು ಮೊದಲಾದರಲ್ಲಿ BGL ಸ್ವಾಮಿಯವರುಗಳು ಬರೆದಿದ್ದಾರೆ. ಏನಂದ್ರೆ ಸೋಮ ಅಂದ್ರೆ ಮತ್ತು ತರಿಸುವಂತ ಒಂದು ಇದು ಬೇರು, ಅವುಗಳನ್ನ ತಂದು ಅರೆದು ಹಾಕಿ ಕುಡಿದು ಮತ್ತಿನಿಂದ ಅವರು ದೇವರು ಅಂತ ಭಾವಿಸ್ಕೊಂಡು ಅರ್ಥನ ಅಲ್ಲ. ಸೋಮಯಾಗ ಅನ್ನುವುದು ನಮ್ಮ ಶರೀರದೊಳಗೆ ಪ್ರತಿದಿನದಲ್ಲಿ ನಡೆಯುವಂಥ ಒಂದು ಯಾಗ. ಆದ್ರಿಂದ ಅಗ್ನಿ ಸೋಮಾತ್ಮಕಮಿದಂ ಜಗತ್, ಈ ಪ್ರಪಂಚ ಪೂರ್ತಿ ಅಗ್ನಿ ಸೋಮಾತ್ಮಕವಾಗಿದೆ ಅಂತ ಹೇಳುವಾಗ ನಮ್ಮ ಶರೀರದಲ್ಲಿ ಉಮಾ ಅಂದ್ರೆ ಜ್ಞಾನ, ಜ್ಞಾನ ಸಹಿತವಾಗಿ ಚಟುವಟಿಕೆ ನಡೆಯುತ್ತೋ ಇಲ್ವೋ? ಜ್ಞಾನ ಇಲ್ಲದೆ ಇದ್ರೆ ಏನ್ ಚಟುವಟಿಕೆ ನಡೆಯುತ್ತೆ? ಏನಾದ್ರೂ ಚಟುವಟಿಕೆ ನಡೆಯುತ್ತಾ? ಸೋಮ ಅಂದ್ರೆ ಜ್ಞಾನ ಸಹಿತವಾದ ಚಟುವಟಿಕೆ. ಯಾಗ ಅಂದ್ರೆ ನಾವು ನೋಡಿದ್ದೇವೆ, ನನ್ನದಲ್ಲ. ಹೃದಯ ಬಡಿಯೋದು ಯಾತಕ್ಕೆ? ತನಗೋಸ್ಕರ ಬಡ್ಕೊಳ್ಳುತ್ತಾ? ಹೋಗ್ ನಂಗೆ ಸುಸ್ತಾಗಿದೆ, ನಾ ಕೆಲಸ ಮಾಡಲ್ಲ ಅನ್ನುತ್ತಾ ಹೃದಯ? ಇಲ್ಲ ತಾನೆ. ನಂಗೂ ಬಡ್ದು ಸಾಕಾಗಿದೆ, ನೀನೊಂಚೂರು ಮಾಡು ಅಂತ ಕೈಗೋ ಕಾಲ್ಗೋ ಹೇಳುತ್ತೇನೋ? ಇಲ್ಲ. ಆದ್ರಿಂದ ಅಂದ್ರೆ ಯಾರು ಕೆಲಸ ಮಾಡ್ತಿರೋದು ತನಗೋಸ್ಕರ ಅಲ್ಲ. ಕೈ ಯಾರು ಕೆಲಸ ಮಾಡ್ತಿದೆ ಯೋಚನೆ ಮಾಡಿ. ಕಣ್ಣು ಯಾರು ಕೆಲಸ ಮಾಡ್ತಿದೆ? ಯಾರು ಅವರಿಗೋಸ್ಕರ ಮಾಡ್ತಿಲ್ಲ. ಯಾರಿಗ್ ಮಾಡ್ತಿದ್ದಾರೆ? ಒಳಗಿರುವ ಯಾವುದೋ ಒಂದು ತತ್ವಕ್ಕೆ ಮಾಡ್ತಿದಾರಲ್ವಾ, ಅದು ಯಜ್ಞ. ಯಜ್ಞ ಅಂದ್ರೆ ನನಗಾಗಿ ನಾನು ಮಾಡ್ಕೊಳ್ಳೋದಲ್ಲ, ಲೋಕ ಕಲ್ಯಾಣಕ್ಕಾಗಿ. ಹಾಗೆ ಇಲ್ಲಿ ಶರೀರದೊಳಗಿರುವ ಚೈತನ್ಯದ ಕಲ್ಯಾಣಕ್ಕಾಗಿ. ನಾವು ತಿಂದಿದ್ದು ಅದಕ್ಕೋಸ್ಕರನೇ, ತಿಂದೇ ಇರೋದು ಅಲ್ಲ. ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಆದ್ರಿಂದ ಸೋಮಯಾಗ ಎನ್ನುವುದು ನಮ್ಮ ಶರೀರದಲ್ಲಿ ನಿತ್ಯ ನಿರಂತರ ನಡೆಯುವಂತ ಒಂದು ಯಾಗ. ಆದ್ರಿಂದ ಸೋಮಯಾಗಕ್ಕೆ ಬೇಕಾದ ಪಾತ್ರೆ ಯಾವುದು? ನಮ್ಮ ಶರೀರನೇ. ಇದನ್ನ ಬ್ರಹ್ಮಪುರಿ ಅಂತ ಕರೀತಾರೆ ಅಂತ ನಿನ್ನೆ ಹೇಳಿದೆ ನಾನು. ಆದ್ರಿಂದ ಈ ಬ್ರಹ್ಮಪುರಿ, ಇದರ ಒಳಗೆ ಇರುವ ಈ ಪಾತ್ರೆ ಇದೆಯಲ್ಲ, ಅದು ಸೋಮಯಾಗಕ್ಕೆ ಉಪಯೋಗಿಸುವ ಪಾತ್ರೆ. ಅದನ್ನ ಮಹಾವೀರ ಅಂತ ಕರೀತಾರೆ. ಆದ್ರಿಂದ ಆ ಸೋಮಯಾಗಕ್ಕೆ ಬಳಸುವ ಈ ಪಾತ್ರದ ರಕ್ಷಣೆಯ ಜವಾಬ್ದಾರಿ ಯಾರ್ದು? ನಮ್ದಾ? ನಾನು ರಕ್ಷಣೆ ಮಾಡ್ಕೊಳ್ತಿದ್ದೀನಾ? ನಾನು ರಕ್ಷಣೆ ಮಾಡ್ಕೊಳ್ಳೋದಾದ್ರೆ ಎಷ್ಟೆಲ್ಲ ಡಾಕ್ಟರ್ನ ಹೋದ್ವಿ, ಎಷ್ಟೆಷ್ಟು ಸ್ಪೆಷಲಿಸ್ಟ್ ರೀ, ಅಮೇರಿಕಾಗೆಲ್ಲ ಹೋಗಿದ್ವಿ ರೀ, ಏನೇನೆಲ್ಲ ಮಾಡಿದ್ರು, ಏನೂ
ಅಂದ್ರೆ ಏನರ್ಥ ಆಯ್ತು ಅಲ್ವೇ? ಅದು ಪ್ರಯೋಜನ ಆಗಬೇಕಾದ್ರೆ ಪರಮಾತ್ಮ ತತ್ವದ ಪರಮಾರ್ಥ ತತ್ವದ ಒಂದು ಸಂಯೋಜನೆ ಇದ್ದಾಗ ಮಾತ್ರ. ಅದರಿಂದ ಕಾಪಿಡುವ ದೈವ ಯಾವುದಿದೆಯೋ ಅದು. ಹಾಗಾಗಿ ಮಹಾವೀರ ಅಂದಾಗ ಈ ಒಂದು ಶರೀರಗತವಾಗಿ ಇರುವಂಥ ಬ್ರಹ್ಮಪುರಿಯಲ್ಲಿ ಇದೆಯಲ್ಲ, ಈ ಬ್ರಹ್ಮಪುರಿಯ ಒಂದು ಪಾತ್ರೆ ಅದು ಮಹಾವೀರ. ಇನ್ನು ಇಂದ್ರ ಅಂತ ಒಬ್ಬ ಇಂದ್ರ ಇದ್ದಾನೆ. ಅಂದ್ರೆ ಬ್ರಹ್ಮಜ್ಞಾನವನ್ನ ಪಡೆದವನನ್ನ ಇಂದ್ರ ಅಂತ ಕರೀತಾರೆ. ಯಾರು ಸ್ವರ್ಗಾಧಿಪತಿ ಇಂದ್ರ ಇದ್ದಾನಲ್ಲ ಅವನಲ್ಲ, ಯಾರು ಬ್ರಹ್ಮಜ್ಞಾನವನ್ನ ಪಡೆದಿದ್ದಾನೆ, ಜಾಗೃತ ಸ್ವಪ್ನ ಸುಷುಪ್ತಿಯಿಂದ ಮೀರಿ ಯಾವುದು ಚತುರ್ಥಂ ಅದ್ವೈತಂ ಮನ್ಯಂತೆ ಶಿವಂ ಶಾಂತಂ ಅದ್ವೈತಂ ಮನ್ಯಂತೆ ಎಂಬುದಾಗಿ ಶಿವವು ಶಾಂತವೂ ಆದ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿರೋನು ಯಾರಿದ್ದಾನೆ ಅವನು ಇದಂ ಇತಿ ಅಂದ್ರೆ ಇದು ಎಂಬುದಾಗಿ, ಇದಂ ಇತಿ ಆಪರೋಕ್ಷ್ಯೇಣ ಅಂದ್ರೆ ಇಂದ್ರಿಯಗಳ ಒಳಗೆ ಸಾಗುತ್ತಾ, ಇದಂ ಇತಿ ಆಪರೋಕ್ಷ್ಯೇಣ ಕಣ್ಣಿಂದ ಒಳಗೆ ಮನಸ್ಸು, ಮನಸ್ಸಿಂದ ಒಳಗೆ ಬುದ್ಧಿ, ಹಾಗೆ ಒಳಗೆ ಸಾಗುತ್ತಾ ಯೇ ಸಾಕ್ಷಿಣಃ ಸಾಕ್ಷೀಭೂತರಾಗಿದ್ದುಕೊಂಡು ಸ್ವಾತ್ಮಭೂತಂ ತಮ್ಮ ಒಳಗೆ ತಮಗೆ ಚೈತನ್ಯವನ್ನ ಕರುಣಿಸ್ತಾ ತಮ್ಮ ಚೈತನ್ಯಕ್ಕೂ ಚೈತನ್ಯವನ್ನ ಕೊಡ್ತಾ ಇರುವ ಆ ಬ್ರಹ್ಮ ತತ್ವವೇ ನಾನು, ಬ್ರಹ್ಮ ಅಹಂ ಅಸ್ಮಿ ಇತಿ. ಆ ಬ್ರಹ್ಮ ತತ್ವವೇ ಈ ಚೈತನ್ಯ ಎಂಬ ನಾನು. ಈ ಚೈತನ್ಯದ ಪ್ರೇರಣೆಯಿಂದಲೇ ಚಿತ್ತ ಮನಸ್ಸು ಬುದ್ಧಿ ಅಹಂಕಾರಗಳು ಚಟುವಟಿಕೆಯಲ್ಲಿದೆ. ಚಿತ್ತ ಮನಸ್ಸು ಬುದ್ಧಿ ಅಹಂಕಾರಗಳಿಂದಲೇ ಕಣ್ಣು ಕಿವಿ ಮೂಗುಗಳು ಚಟುವಟಿಕೆಯಲ್ಲಿದೆ. ಅದರಿಂದಲೇ ಕೈ ಕಾಲುಗಳು ಚಟುವಟಿಕೆಯಲ್ಲಿದೆ. ಇದು ನೋಡಿ, ಇದಂ ಇದಂ ಇತಿ ಆ ಪರೋಕ್ಷೇಣ ಇದು ಎಂಬುದಾಗಿ ಪರೋಕ್ಷವಾದ ಭಾವದಿಂದ ಯೇ ಸಾಕ್ಷಿಣಃ ಯಾರು ಸಾಕ್ಷಿಯಾಗಿದ್ದುಕೊಂಡು ಸ್ವಾತ್ಮಭೂತಂ ತನ್ನಗೆ ಆತ್ಮರೂಪವಾಗಿರುವಂಥ ಆ ಪರತತ್ವವನ್ನ ಸ್ವಾತ್ಮಭೂತಂ ಬ್ರಹ್ಮ ಅಹಂ ಅಸ್ಮಿ ಇತಿ ನಾನೇ ಆತ್ಮ, ಆತ್ಮವೇ ಆ ಬ್ರಹ್ಮ ಎಂಬುದಾಗಿ ಸಾಕ್ಷಾತ್ ಕುರುವಂತಿ ಸಾಕ್ಷಾತ್ಕಾರ ಯಾರು ಮಾಡಿಕೊಂಡಿದ್ದಾರೋ ಅವರು ತೇ ಇಂದ್ರಾಹ ಅವರು ಇಂದ್ರರು. ಇಂದ್ರ ಅಂದ್ರೆ ಸ್ವರ್ಗಲೋಕದ ಅಧಿಪತಿ ಅಲ್ಲ, ತೇ ಇಂದ್ರಾಹ. ಯಾಕೆ ಅವರಿಗೆ ಇಂದ್ರ? ಇದಂ ಅದರ್ಶಂ ಇದನ್ನ ನಾನು ಕಂಡೆ. ಏನು ಕಂಡೆ? ನೋಡಿದ್ದು ಕಣ್ಣಲ್ಲ, ಕಣ್ಣಿಗೆ ಪ್ರೇರಣೆ ಕೊಟ್ಟ ಮನಸ್ಸು, ಇದನ್ನ ನಾನು ಕಂಡೆ. ಕಂಡಿದ್ದು ಮನಸ್ಸಲ್ಲ, ಮನಸ್ಸಿಗೆ ಪ್ರೇರಣೆ ಕೊಟ್ಟ ಬುದ್ಧಿ, ಇದನ್ನು ನಾನು ಕಂಡೆ. ನೋಡಿ, ಇದಮದರ್ಶಂ ಇದಮದರ್ಶಂ ಇತಿ ತಸ್ಮಾದಿಂದ್ರ. ಆದ್ರಿಂದ ಅವನನ್ನ ಇಂದ್ರ ಎಂಬುದಾಗಿ ಕರೀತಾರೆ. ಈ ಇಂದ್ರರು ಯಾರೋ? ಅವರು ಮಹಾವೀರರು. ನೋಡಿ, ಮಹಾವೀರ ಅನ್ನುವುದಕ್ಕೆ 7 ಬಗೆಯ ಅರ್ಥವನ್ನ ನಾವು ನೋಡಿದ್ವು. ಇನ್ನು ನಾವೀಗ ಎಚ್ಚರವಾಗಿದ್ದೇವೆ. ಎಚ್ಚರವಾಗಿರುವಾಗ ನೋಡ್ತಾ ಇರುವವರು ನಾನು ಎಂಬ ತತ್ವನೇ. ನಿದ್ದೆ ಮಾಡ್ತಾ ಇದ್ದಾಗ ಕನಸಿನಲ್ಲಿ ನೋಡ್ತಾ ಇರುವ ತತ್ವ ಯಾವುದು? ನಾನೇ. ಯಾಕೆಂದ್ರೆ ಬೆಳಗ್ಗೆ ಎದ್ದು ಹೇಳಿದ್ದೇನೆ ಕನಸು ಕಂಡೆ ಅಂತ ಅಲ್ವಾ? ಆದ್ರಿಂದ ನಾನೇ. ಗಾಢವಾದ ನಿದ್ದೆನಲ್ಲಿ ಇದ್ದವನು ಯಾರು? ಗಾಢವಾದ ನಿದ್ದೆಯ ಅಮೃತ ಆಸ್ವಾದಿಸಿದವನು ಯಾರು? ನಾನೇ. ಯಾಕೆ? ಗಾಢ ನಿದ್ದೆಯಿಂದ ಹೊರಗೆ ಬಂದ ಮೇಲೆ ಹೇಳ್ತೇನೆ, ಆಹಾ ಎಂಥ ಸಕ್ಕರೆ ನಿದ್ದೆ ಅಂತ ಅಲ್ವೇ? ಆದ್ರಿಂದ ಆ 3 ಸ್ಥಿತಿಯಲ್ಲಿ ಇರುವ ನಾನು ಎಂಬ ಚೈತನ್ಯವನ್ನ ಯಾರು ಸಂಧಾನ ಮಾಡಿಕೊಂಡು, ಜಾಗೃತಿಗೆ ಕಾರಕನೂ ಆತ್ಮನು, ಸ್ವಪ್ನದಲ್ಲಿ ಇರುವವನು ಆತ್ಮನು, ಸುಷುಪ್ತಿಯಲ್ಲಿರುವವನು ಆತ್ಮನು, ಈ ಜಾಗೃತ್ ಸ್ವಪ್ನ ಸುಷುಪ್ತಿ ಅತೀತನಾಗಿ ನಿಂತಿರುವವನು ಆತ್ಮನು ಎಂಬುದಾಗಿ ತ್ರಿತಯ ಭೋಕ್ತ ಅಂದ್ರೆ ಜಾಗೃತ್ ಸ್ವಪ್ನ ಸುಷುಪ್ತಿಗಳಲ್ಲಿ ಜಾಗೃತಿನ ಅನುಭವಗಳನ್ನು, ಸ್ವಪ್ನದ ಅನುಭವವನ್ನು ಹಾಗೆ ಸುಷುಪ್ತಿಯ ಅನುಭವವನ್ನು ಅನುಭವಿಸುತ್ತಾ ಅದಕ್ಕೆ ಅತೀತನಾಗಿದ್ದುಕೊಂಡು ನಾನು ಅನ್ನುವ ನೆಲೆಯಲ್ಲಿ ಯಾರು ನಿಂತಿದ್ದಾನೋ, ಆ ಅನುಭವವನ್ನ ಯಾರು ಹೊಂದಿದ್ದಾನೋ ಅವನು ಕೂಡ ಮಹಾವೀರ. ಇಂಥ ಮಹಾವೀರರಾಗೆ ಅಂದ್ರೆ ಜಾಗೃತನ್ನ ಸ್ವಪ್ನದೊಡನೆ, ಸ್ವಪ್ನವನ್ನ ಸುಷುಪ್ತಿಯೊಡನೆ, ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನ ತುರೀಯದೊಡನೆ, ತುರೀಯವನ್ನ ತುರೀಯಾತೀತ ಪರಬ್ರಹ್ಮದೊಡನೆ ಸೇರಿಸ್ತಾ ಹೋಗುವಂಥವನು ಮಹಾವೀರ. ಹೀಗೆ ಯಾರು ಪರಬ್ರಹ್ಮ ವಸ್ತುವಿನ ಜ್ಞಾನವನ್ನ ಪಡೆಯುವ ಹಂಬಲದಿಂದ ಉಪಾಸನೆಯನ್ನ ಮಾಡ್ತಾ
ಅದಕ್ಕೆ ಬೇಕಾದ ಸಂಧಾನ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೋ ಅವರನ್ನ ಮಹಾವೀರರು ಅಂತ ಕರೀತಾರೆ. ಅವರು ಮಾಡುವ ಚಟುವಟಿಕೆಗೆ ದೇವಿ ಸಹಾಯಕಳಾಗಿ ನಿಲ್ತಾಳೆ ಅಂತ ಅವಳನ್ನ ಮಹಾವೀರೇಂದ್ರ ವರದ ಎಂಬುದಾಗಿ ಕರೀತಾರೆ. ಅವಳು ಮಹಾವೀರೇಂದ್ರ ವರದ. ಮತ್ತೆ ಇನ್ನೇನಾಗಿದ್ದಾಳೆ ಅವಳು? ರಾಕಿಣಿ ಅಂಬಾ ಸ್ವರೂಪಿಣಿ. ರಾಕಿಣಿ ಎಂಬ ಹೆಸರಿನಿಂದ ಕೂಡಿದವಳಾಗಿದ್ದಾಳೆ. ಇದಕ್ಕೆ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ಈಗ ನಾವು ಇಂದ್ರ ಅಂತ ಹೇಳಿದ್ವಲ್ಲ, ಇಂದ್ರ ಮತ್ತು ಪ್ರಹ್ಲಾದ ಇಬ್ಬರೂ ಭಕ್ತಿಯಲ್ಲಿ ಯಾರೇನು ಕಡಿಮೆ ಇಲ್ಲ, ಜ್ಞಾನದಲ್ಲಿ ಈಗ ಇಂದ್ರನ ತತ್ವವನ್ನ ಹೇಳಿಕೊಂಡಂತೆ ಆ ರೀತಿ ಅವರಿಬ್ಬರೂ ಕೂಡ ಪರಸ್ಪರ ಜ್ಞಾನದ ವಿಷಯದಲ್ಲಿ ಸಂಘರ್ಷದಲ್ಲಿ ಇದ್ದಾಗ ದೇವಿಯವರ ನಡುವೆ ಬಂದು ಅವರಿಗೆ ಸಂಧಾನವನ್ನ ಮಾಡಿ ಅವರಿಬ್ಬರನ್ನ ಆಶೀರ್ವದಿಸಿ ಅವರಿಗೆ ಜ್ಞಾನಾದಿಗಳನ್ನು ಕರುಣಿಸಿದಳು ಎಂಬುದಾಗಿ ದೇವಿ ಭಾಗವತದಲ್ಲಿ ಒಂದು ತತ್ವ ಬರುತ್ತೆ. ಹೀಗೆ ಇರುವಂತಹ ದೇವಿ ಏನಿದ್ದಾಳೆ ಅವಳು ರಾಕಿಣಿ. ರಾಕ ಅಂದ್ರೆ ಏನು? ಇಲ್ಲಿಯವರೆಗೆ ನಾವು ಹೇಳಿಕೊಂಡಿದ್ದು ಅಮೃತ ಅಂದ್ರೆ ತಾಯಿ ಏನಾಗಿದ್ದಾಳೆ? ಜ್ಞಾನಾಮೃತ ಸ್ವರೂಪಿಣಿಯಾಗಿದ್ದಾಳೆ, ಬ್ರಹ್ಮಜ್ಞಾನ ಸ್ವರೂಪಿಣಿಯಾಗಿದ್ದಾಳೆ ಅನ್ನೋದೇ ಇಷ್ಟೂ ಜಾಗದಲ್ಲಿ ಹೇಳ್ಕೊಂಡಿದ್ದು. ಯಾವ ಯಾವ ನಾಮದಲ್ಲಿ? ಅನಾಹತಾಬ್ಜ ನಿಲಯ, ವದನೈಕ ಸಮನ್ವಿತ, ದಂಷ್ಟ್ರೋಜ್ವಲ, ಅಕ್ಷಮಾಲಾಧಿಧರ, ಎಲ್ಲದಲ್ಲಿ ನಾವು ನೋಡ್ತಿರುವ ಆ ಪರಬ್ರಹ್ಮ ಜ್ಞಾನ ಸ್ವರೂಪ ಅದೇನನ್ನು ಕೊಡುತ್ತೆ? ಅಮೃತವನ್ನ ಕೊಡುತ್ತೆ. ರಾಕ ಅಂದ್ರೆ ಏನು? ಹುಣ್ಣಿಮೆ. ಹುಣ್ಣಿಮೆ ಏನದು? ಪೂರ್ಣ. ಹುಣ್ಣಿಮೆ ಪೂರ್ಣ. ಅದಕ್ಕೇನಾದ್ರೂ ಒಂದು ಗೆಡೆ ಬಾಕಿ ಇದೆಯಾ? ಒಂದೇ ಒಂದು ಅಣು ಬಾಕಿ ಇದೆಯಾ? ಇಲ್ಲ. ಆದ್ರಿಂದ ಆ ಪರಿಪೂರ್ಣವಾದ ಅನುಭೂತಿಗೆ ಕಾರಣಳಾದವಳು ಯಾರೋ ಅವಳು ರಾಕಿಣಿ ಅಂಬಾ. ಈಗ ಅನಾಹತಾಬ್ಜ ನಿಲಯ ಶ್ಯಾಮಾಭಾವದನದ್ವಯ ದಂಷ್ಟ್ರೋಜ್ವಲಾಕ್ಷಮಾಲಾದಿಧರ ರುಧಿರ ಸಂಸ್ಥಿತ ಕಾಲರಾತ್ರ್ಯಾದಿಶಕ್ತ್ಯೌಘವೃತ ಸ್ನಿಗ್ಧೌದನ ಪ್ರಿಯ ಮಹಾವೀರೇಂದ್ರ ವರದ ರಾಕಿಣ್ಯಂಬಾ ಸ್ವರೂಪಿಣಿ. ಇದನ್ನೇ ತಂತ್ರ ರೂಪದಲ್ಲಿ ನಾವು ನಿನ್ನೆ ಡಾಕಿನಿಗೆ ನೋಡಿದಂತೆ ಅದೇ ಸೇಮೆ ಹೃತ್ ಪದ್ಮ. ಇದರೊಳಗೆ ಅವಳು ಹೇಗಿದ್ದಾಳೆ ಅಂತ ಕೇಳಿದ್ರೆ ಹೃತ್ ಪದ್ಮೆ ಭಾನುಪತ್ರೆ. ಸೂರ್ಯ ಭಾನು ಎಷ್ಟು? 12. ಪತ್ರ ಅಂದ್ರೆ ದಳ. 12 ದಳಗಳಲ್ಲಿ 12 ಅಕ್ಷರಗಳಾಗಿ ಇದ್ದಾಳೆ. ಹೃತ್ ಪದ್ಮೆ ಭಾನುಪತ್ರೆ ದ್ವಿವದನ ಲಸಿತಾಂ. 2 ಮುಖಗಳಿಂದ ಶೋಭಾಯಮಾನಳಾಗಿದ್ದಾಳೆ. ದಂಷ್ಟ್ರಿಣೀಂ ಇದೇ ತತ್ವನೇ, ಅದನ್ನ ಬೇರೆ ರೂಪದಲ್ಲಿ ಹೇಳಿದ್ದಾರೆ. ಶ್ಯಾಮ ವರ್ಣಾಂ ಕಪ್ಪು ಬಣ್ಣದಲ್ಲಿದ್ದಾಳೆ. ಮತ್ತೆ ಇಲ್ಲಿ ನಾವು ಅಕ್ಷಾದಿಮಾಲಾ ಅಂತ ಹೇಳಿದ್ವಲ್ಲ, ಇಲ್ಲೇನಿದೆ? ಅಕ್ಷಂ ಶೂಲಂ ಕಪಾಲಂ ಡಮರುಮಪಿ ಅಂದ್ರೆ ಈ 4 ಕೂಡ ಭುಜೈಹಿ ಧಾರಯಂತೀಂ ಭುಜಗಳಲ್ಲಿ ಅವಳು ಧರಿಸಿಕೊಂಡಿದ್ದಾಳೆ. ಮತ್ತೇನಾಗಿದ್ದಾಳೆ? ತ್ರಿನೇತ್ರಾಂ. ಇದು ಎಲ್ಲರಿಗೂ ಕಾಮನ್. ತ್ರಿನೇತ್ರಾಂ. ಆಮೇಲೆ ರಕ್ತಸ್ಥಾಂ. ಇಲ್ಲಿ ನಾವು ರುಧಿರ ಸಂಸ್ಥಿತ ಅಂದಿದ್ದೇವೆ, ಅಲ್ಲಿ ರಕ್ತಸ್ಥಾಂ. ಮತ್ತೇನಿದ್ದಾಳೆ? ಕಾಲರಾತ್ರಿ ಪ್ರಭೃತಿ. ಕಾಲರಾತ್ರಿ ಮೊದಲಾದಂಥ ಯೋಗಿನಿಯರಿಂದ ಶಕ್ತಿಯರಿಂದ ಪರಿವೃತಾಂ ಸುತ್ತುವರೆಯಲ್ಪಟ್ಟಿದ್ದಾಳೆ. ಮತ್ತೆ ಸ್ನಿಗ್ಧ ಭಕ್ತ್ಯೈಕ. ಇಲ್ಲಿ ಸ್ನಿಗ್ಧೌದನ ಪ್ರಿಯ ಇದೆ, ಅಲ್ಲಿ ಸ್ನಿಗ್ಧ ಭಕ್ಷ್ಯೈಕ ಸತ್ತಾಂ. ಸ್ನಿಗ್ಧ ಎಂಬ ಭಕ್ಷ್ಯದಲ್ಲಿ ಒಂದರಲ್ಲೇ ಆಸಕ್ತಿಯನ್ನ ಹೊಂದಿದ್ದಾಳೆ. ಶ್ರೀಮತ್ ವೀರೇಂದ್ರ ವೀರ ಮೊದಲಾದವರಿಂದ ವಂದ್ಯಾಂ ವಂದಿಸಲ್ಪಡುವವಳಾಗಿದ್ದಾಳೆ. ಮತ್ತೇನಪ್ಪ ಇಲ್ಲಿ ಫಲ ಹೇಳ್ತಾ ಇದ್ದಾರೆ? ಇಲ್ಲಿ ಫಲ ಹೇಳಿಲ್ಲ. ಅಭಿಮತ ಫಲದಾಂ. ಯಾರಿಗೆ ಏನು ಇಷ್ಟನೋ ಅದನ್ನ ಕೊಡ್ತಾಳೆ. ಆದ್ರಿಂದ ಈಗ ಈ ಅನಾಹತಾಬ್ಜ ನಿಲಯ ದೇವಿಯನ್ನ, ರಾಕಿಣಿ ದೇವಿಯನ್ನ ನಾವು ಪಾರಾಯಣ ಮಾಡ್ತಾ ಇದ್ರೆ ನಮ್ಮ ಇಷ್ಟ ಪ್ರಾಪ್ತಿಯಾಗುತ್ತೆ. ಆದ್ರಿಂದ ಅಭಿಮತ ಫಲದಾಂ ರಾಕಿಣೀಂ ಭಾವಯಾಮಃ ಎನ್ನುವುದು ಆ ದೇವಿಯ ಧ್ಯಾನ ಶ್ಲೋಕ. ಇದು ಹೇಳಿದ್ರು ಕೂಡ ಆ ದೇವಿಯ ಧ್ಯಾನ ಶ್ಲೋಕ. ಹೀಗೆ ಆ ರಾಕಿಣಿ ದೇವಿಯನ್ನು ಸ್ಮರಿಸಿಕೊಳ್ತಾ ಮುಂದಕ್ಕೆ ಮಣಿಪೂರಾಬ್ಜ ನಿಲಯ ಅದನ್ನ ನಾವು ಸೋಮವಾರದ ದಿನಕ್ಕೆ ನೋಡ್ತೀವಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय
पूर्णमेवावशिष्यते। ॐ शान्ति शान्ति शान्तिः।